ಇವಾಗ ಫಸ್ಟ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋದು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಚಾಪ್ಟರ್. ಫಸ್ಟ್ ಕ್ವಶನ್ ವಿ ಹ್ಯಾವ್ ದ IUPAC ನೇಮ್. ಇದರ IUPAC ನೇಮ್. ಇಲ್ಲಿ ಏನಾಗ್ತಿದೆ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ ಮತ್ತು ಇಲ್ಲಿ ಫೋರ್ತ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಇದೆ ಮತ್ತು ಸೆಕೆಂಡ್ ಕಾರ್ಬನ್ಗೆ ಒಂದು ಕ್ಲೋರೋ ಗ್ರೂಪ್ ಇದೆ. ಸೊ ಹಾಗಾಗಿ ಇದರ IUPAC ನೇಮ್ 2-chloro-3-methyl butane. Let us move to the next question. Which of the following is a vinyl halide? ಇದರಲ್ಲಿ ವಿನೈಲ್ ಹ್ಯಾಲೈಡ್ ಯಾವುದು ಅಂತ. ಸೊ ಫಸ್ಟ್ ಆಫ್ ಆಲ್ ವಿನೈಲ್ ಹ್ಯಾಲೈಡ್ ಅಂದರೆ ಹ್ಯಾಲೋಜನ್ ಇರುವಂತಹ ಕಾರ್ಬನ್ ಆಟಮ್ಗೆ ಡಬಲ್ ಬಾಂಡ್ ಇರುತ್ತೆ ಇಲ್ಲಿ. ಸೊ ಹ್ಯಾಲೋಜನ್ ಲಿಂಕ್ ಟು sp2 ಹೈಬ್ರಿಡೈಸ್ ಕಾರ್ಬನ್ ಆಟಮ್, ಅದು ವಿನೈಲಿಕ್ ಹ್ಯಾಲೈಡ್. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಕ್ಲೋರೋ ಈಥಿನ್. ಕ್ಲೋರೋ ಈಥಿನ್ ಗೊತ್ತಿದೆ. ಈಥಿನ್ ಅಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ಇದಕ್ಕೆ ಕ್ಲೋರೋ ಗ್ರೂಪ್ ಇದೆ. ಸೊ ಇದು ವಿನೈಲಿಕ್ ಹ್ಯಾಲೈಡ್ ಆಯಿತು. ಇನ್ನೊಂದು ಆಪ್ಷನ್ ಯಾವುದು, 1-chloro-3-phenyl ಪ್ರೋಪಿನ್. ಪ್ರೋಪಿನ್ ಅಂದರೆ 3 ಕಾರ್ಬನ್ ಆಟಮ್. ಇಲ್ಲಿ ಪ್ರೋಪಿನ್ ಅಂದರೆ 3 ಕಾರ್ಬನ್ ಡಬಲ್ ಬಾಂಡ್ ಇದೆ, 1 ಕ್ಲೋರೋ ಮತ್ತು ಥರ್ಡ್ ಕಾರ್ಬನ್ಗೆ ಫಿನೈಲ್ ಆರೋಮ್ಯಾಟಿಕ್ ರಿಂಗ್ ಇದೆ. ಸೊ ಇದು ಕೂಡ ವಿನೈಲಿಕ್ ಹ್ಯಾಲೈಡ್. ಸೊ ಕ್ಲೋರೋ ಈಥಿನ್, 1-chloro-3-phenyl ಪ್ರೋಪಿನ್ ಎರಡು ಕೂಡ ವಿನೈಲಿಕ್ ಹ್ಯಾಲೈಡ್. ಸೊ ಆಲ್ ದ ಎಬವ್. ದ ಫಾಲೋಯಿಂಗ್ ಸ್ಟ್ರಕ್ಚರ್ ಹ್ಯಾಸ್ ಡ್ಯಾಶ್ ಟೈಪ್ ಆಫ್ ಹ್ಯಾಲೈಡ್. ಇದು ಕೊಟ್ಟಿರುವಂತಹ ಸ್ಟ್ರಕ್ಚರಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕ್ಲೋರಿನ್ ಅನ್ನೋ ಹ್ಯಾಲೋಜನ್ ಡಬಲ್ ಬಾಂಡ್ ಇರುವಂತಹ ಕಾರ್ಬನ್ ಆಟಮ್ಗೆ ಲಿಂಕ್ ಆಗಿದೆ, ಹಾಗಾಗಿ ಇದು ಒಂದು ವಿನೈಲಿಕ್ ಹ್ಯಾಲೈಡ್. ನೆಕ್ಸ್ಟ್ ವಿ ಹ್ಯಾವ್ ನೆಕ್ಸ್ಟ್ ಕ್ವಶನ್, ಜಮ್ ಡೈಬ್ರೋಮೈಡ್. ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಜಮ್ ಡೈಬ್ರೋಮೈಡ್ ಯಾವುದು ಅಂತ. ಸೊ ಜಮ್ ಡೈಬ್ರೋಮೈಡ್ ಅಂದರೆ ಸೇಮ್ ಕಾರ್ಬನ್ ಆಟಮ್ಗೆ, ಒಂದೇ ಕಾರ್ಬನ್ ಆಟಮ್ಗೆ ಸಿಮಿಲರ್ ಟೈಪ್ ಆಫ್ ಹ್ಯಾಲೋಜನ್ ಆಟಮ್ ಲಿಂಕ್ ಆಗಿದ್ರೆ ಅದು ಜಮೈನಲ್ ಹ್ಯಾಲೈಡ್ ಅಥವಾ ಜಮ್ ಡೈಬ್ರೋಮೈಡ್. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಆಪ್ಷನ್ ಬಿ ನಲ್ಲಿ ನಾವು ಸೇಮ್ ಒಂದೇ ಕಾರ್ಬನ್ ಆಟಮ್ಗೆ ಸೇಮ್ ಹ್ಯಾಲೋಜನ್ BR ಲಿಂಕ್ ಆಗಿದೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್. ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಅಂದರೆ ಏನು, ಗ್ರಿಗ್ನಾಟ್ ರಿಯೇಜೆಂಟ್ RMgX, ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಈಥೈಲ್ ಮೆಗ್ನೀಷಿಯಂ ಅಯೋಡೈಡ್ ಇದಕ್ಕೆ ಸೂಟಬಲ್ ಆಗ್ತಾ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಕೊಟ್ಟಿರೋ ಆಪ್ಷನ್ಸಲ್ಲಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ನಾವು ನೋಡೋದು ಪ್ಯಾರಾ ಡೈಕ್ಲೋರೋಬೆನ್ಸಿನಲ್ಲಿ. ಪ್ಯಾರಾ ಡೈಕ್ಲೋರೋಬೆನ್ಸಿನಲ್ಲಿ ಏನಾಗ್ತಾ ಇದೆ, ಕ್ಲೋರೋ ಗ್ರೂಪ್ ಫಸ್ಟ್ ಕಾರ್ಬನ್ ಮತ್ತು ಫೋರ್ತ್ ಕಾರ್ಬನ್ಗೆ ಲಿಂಕ್ ಆಗಿದೆ, 1,4 ಡೈಕ್ಲೋರೋ ಬೆನ್ಸಿನ್. ಸೊ ಇದರಲ್ಲಿ ಸಿಮಿಟ್ರಿ ಇದೆ. ಸಿಮಿಟ್ರಿ ಇರೋದ್ರಿಂದ ಪ್ರಾಪರ್ಲಿ ಫಿಟ್ ಆಗುತ್ತೆ ಕ್ರಿಸ್ಟಲ್ ಲ್ಯಾಟಿಸಲ್ಲಿ, ಅದು ಹಾಗಾಗಿ ಅದು ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್, ಮೀಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಇಸ್ ಎನ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್. ಯಾಕಪ್ಪ ಇದು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಅಂದರೆ ಇಲ್ಲಿ ಕಾರ್ಬನ್ ಮತ್ತು ಮೆಗ್ನೀಷಿಯಂನ ಮಧ್ಯ ಕೋವೆಲೆಂಟ್ ಬಾಂಡ್ ಇರುತ್ತೆ, ಅದಕ್ಕೋಸ್ಕರ ಅದು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್. ಎಕ್ಸಾಂಪಲ್ ಗ್ರಿಗ್ನಾಟ್ ರಿಯೇಜೆಂಟ್. ರೊಟೇಷನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗೋದು, ಮೆಜರ್ ಮಾಡೋದು ಇನ್ಸ್ಟ್ರೂಮೆಂಟ್ ಪೊಲಾರಿಮೀಟರ್. ನೆಕ್ಸ್ಟ್ ಕ್ವಶನ್, SN1 ರಿಯಾಕ್ಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಸೊ SN1 ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, ನಮಗೆ ಸಿಗ್ತಾ ಇರುವಂತಹ ಪ್ರಾಡಕ್ಟ್ ರೆಸಮಿಕ್ ಮಿಕ್ಸರ್, ಹಾಗಾಗಿ ರೆಸಮೈಸೇಷನ್ ಆಗ್ತಾ ಇದೆ ಇಲ್ಲಿ. ಎ ಮಿಕ್ಸರ್ ಆಫ್ ಈಕ್ವಲ್ ಪಾರ್ಟ್ ಆಫ್ ಡೆಕ್ಸ್ಟ್ರೋ ಅಂಡ್ ಲಿವೋರೊಟೇಟರಿ ಎನಾನ್ಸೋಮರ್ ಇಸ್ ವಾಟ್, ರೆಸಮಿಕ್ ಮಿಕ್ಸರ್ ಡೆಫಿನೆಟ್ಲಿ. ಸೊ ಆನ್ಸರ್ ಇಸ್ ರೆಸಮಿಕ್ ಮಿಕ್ಸರ್. Let us move to the next question. SN1 reaction occurs through intermediate. The intermediate SN1 reaction intermediate ಯಾವುದು, carbocation. So carbocation is the intermediate. Which of the following is the correct order of decreasing reactivity towards nucleophilic substitution? So decreasing reactivity correct order ಆಪ್ಷನ್ ಡಿ, ಅಲೈಲ್ ಕ್ಲೋರೈಡ್ ಜಾಸ್ತಿ ರಿಯಾಕ್ಟ್ ಆಗುತ್ತೆ. ಅಲೈಲ್ ಕ್ಲೋರೈಡ್ ಅಂದ್ರೆ ಏನು, ಇಲ್ಲಿ ಕ್ಲೋರಿನ್ ಲಿಂಕ್ ಆಗಿರುವಂತಹ ಕಾರ್ಬನ್ ಆಟಮ್ sp3 ಹೈಬ್ರಿಡೈಸ್ಡ್, ಆದರೆ ಅದರ ಪಕ್ಕದಲ್ಲಿ ನಾವು ಕಾರ್ಬನ್ ಡಬಲ್ ಬಾಂಡ್ ನೋಡ್ತೀವಿ. ಸೊ ಇದು ಅಲೈಲ್ ಕ್ಲೋರೈಡ್, ಇದು ಬೇಗ ರಿಯಾಕ್ಟ್ ಆಗುತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ. ಪ್ರೊಪೈಲ್ ಕ್ಲೋರೈಡ್ ಅಂದ್ರೇನು, ಇಲ್ಲಿ ಕ್ಲೋರಿನ್ ಆಟಮ್ sp3 ಹೈಬ್ರಿಡೈಸ್ ಕಾರ್ಬನ್ ಆಟಮ್ಗೆ ಲಿಂಕ್ ಆಗಿದೆ. ಸೊ ಇದು ಸ್ವಲ್ಪ ಲೆಸ್ ರಿಯಾಕ್ಟಿವ್. ಇನ್ನೂ ಕಡಿಮೆ ರಿಯಾಕ್ಟಿವ್ ಯಾವುದು, ವಿನೈಲ್ ಕ್ಲೋರೈಡ್, ಯಾಕಂದರೆ ಇಲ್ಲಿ ಕ್ಲೋರಿನ್ ಡಬಲ್ ಬಾಂಡ್ ಇರುವಂತಹ ಕಾರ್ಬನ್ ಆಟಮ್ಗೆ ಲಿಂಕ್ ಆಗಿದೆ. ಸೊ ಡಬಲ್ ಬಾಂಡ್ ಸ್ಟ್ರಾಂಗ್ ಇರುತ್ತೆ, ಅದಕ್ಕೋಸ್ಕರ ಅದು ಬೇಗ ರಿಯಾಕ್ಟ್ ಆಗಲ್ಲ. ನೆಕ್ಸ್ಟ್ ವಿ ಹ್ಯಾವ್ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಆಲ್ಕೈಲ್ ಹ್ಯಾಲೈಡ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅರೈಲ್ ಹ್ಯಾಲೈಡಲ್ಲಿ ಏನಾಗ್ತಾ ಇದೆ, ಹ್ಯಾಲೋಜನ್ ಡೈರೆಕ್ಟ್ಲಿ sp2 ಹೈಬ್ರಿಡೈಸ್ ಬೆನ್ಸಿನ್ ರಿಂಗ್ನ sp2 ಹೈಬ್ರಿಡೈಸ್ ಕಾರ್ಬನ್ ಆಟಮ್ಗೆ ಲಿಂಕ್ ಆಗಿದೆ. ಸೊ ಇಲ್ಲಿ ರೆಸೊನೆನ್ಸ್ ಮುಖಾಂತರ ಕಾರ್ಬನ್ ಮತ್ತು ಹ್ಯಾಲೋಜನ್ನ ಮಧ್ಯ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಡ್ಯೂ ಟು ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆ್ಯಂಡ್ sp2 ಹೈಬ್ರಿಡೈಸೇಷನ್ of carbon atom attached to the halide in aryl halide, it is less reactive. Next question is the reaction of aromatic halogen compound. Aromatic halogen compound ಯಾವುದು, for example chlorobenzene.
ವಿತ್ ಆಲ್ಕೈಲ್ ಹ್ಯಾಲೈಡ್. ಆಲ್ಕೈಲ್ ಹ್ಯಾಲೈಡ್ ಯಾವುದು? ಆರ್ ಎಕ್ಸ್ ಆಲ್ಕೈಲ್ ಹ್ಯಾಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಂಡ್ ಡ್ರೈ ಈಥರ್. ಈ ರಿಯಾಕ್ಷನ್ ಯಾವುದು? ದಿಸ್ ರಿಯಾಕ್ಷನ್ ಈಸ್ ವರ್ಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ನೋಡ್ರಿ, ಎರಡೂ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ಆಗ್ತಾ ಇದ್ರೆ ಸೋಡಿಯಂ ಜೊತೆಗೆ, ಅದು ವರ್ಡ್ಸ್ ರಿಯಾಕ್ಷನ್. ಎರಡೂ ಹ್ಯಾಲೋ ಅರಿನ್ಸ್ ಅಥವಾ ಅರೈಲ್ ಹ್ಯಾಲೈಡ್ ರಿಯಾಕ್ಟ್ ಆಗ್ತಾ ಇದೆ, ಅದು ಫಿಟ್ಟಿಗ್ ರಿಯಾಕ್ಷನ್. ಸೊ ಇಲ್ಲಿ ಆನ್ಸರ್ ವರ್ಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ನೆಕ್ಸ್ಟ್ ಫಿಟ್ಟಿಗ್ ರಿಯಾಕ್ಷನ್. ಫಿಟ್ಟಿಗ್ ರಿಯಾಕ್ಷನ್ ಏನಾಗ್ತಾ ಇದೆ? ಟೂ ಅರೈಲ್ ಹ್ಯಾಲೈಡ್ಸ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಇಲ್ಲಿ ನಮಗೆ ಸಿಗೋದೇನು? ಬೈ ಫಿನೈಲ್ ಅಥವಾ ಡೈಫಿನೈಲ್. ಸೊ ಫಿಟ್ಟಿಗ್ ರಿಯಾಕ್ಷನ್ ನಮಗೆ ಸಿಗೋದು ಡೈಫಿನೈಲ್. ನೆಕ್ಸ್ಟ್ ವಿ ಹ್ಯಾವ್ ಕ್ವಶನ್, ಕಾರ್ಬನ್ ಕ್ಲೋರಿನ್ ಬಾಂಡ್ ಇನ್ ಕ್ಲೋರೋಬೆನ್ಸಿನ್ ಇನ್ ಕಂಪ್ಯಾರಿಸನ್ ಟು ಕಾರ್ಬನ್ ಕ್ಲೋರಿನ್ ಬಾಂಡ್ ಆಫ್ ಮಿಥೈಲ್ ಕ್ಲೋರೈಡ್. ಸೊ ಕ್ಲೋರೋಬೆನ್ಸಿನಲ್ಲಿ ಕಾರ್ಬನ್ ಕ್ಲೋರಿನ್ನ ಬಾಂಡ್ ಏನಿದೆ ಅದು ಶಾರ್ಟ್ ಆಗಿರುತ್ತೆ ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ಬಿಕಾಸ್ ಇನ್ ಕ್ಲೋರೋಬೆನ್ಸಿನ್ ಕಾರ್ಬನ್ ಹೈಬ್ರಿಡೈಸೇಷನ್ ಈಸ್ sp2. ಫ್ರಿಯಾನ್ಸ್ ಈಸ್ ಯೂಸ್ಡ್. ಫ್ರಿಯಾನ್ಸ್ನ ನಾವು ಅರ್ಲಿಯರ್ ರೆಫ್ರಿಜರೇಟರ್ಸಲ್ಲಿ ಯೂಸ್ ಮಾಡ್ತಿದ್ವಿ. ಅವರ್ ನೆಕ್ಸ್ಟ್ ಕ್ವಶನ್ ಈಸ್ ದ ಫುಲ್ ನೇಮ್ ಆಫ್ DDT ಈಸ್. ನೋಡಿರಿ, DDT ಸ್ಟ್ರಕ್ಚರ್ ಬರೀತೀನಿ ಫಸ್ಟ್ ನಾನು, ದೆನ್ ವಿ ವಿಲ್ ಡಿಸೈಡ್ ದ IUPAC ನೇಮ್. DDTನಲ್ಲಿ ರೂಟ್ ವರ್ಡ್ ಈಸ್ ಇತ್. ಇದರಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ 3 ಕ್ಲೋರಿನ್ ಆಟಮ್ಸ್ ಲಿಂಕ್ ಆಗಿರುತ್ತೆ, ಮತ್ತು ಎರಡನೇ ಕಾರ್ಬನ್ ಆಟಮ್ಗೆ ಎರಡು ಪ್ಯಾರಾ ಕ್ಲೋರೋ ಬೆನ್ಸಿನ್ ರಿಂಗ್ ಲಿಂಕ್ ಆಗಿರುತ್ತೆ. ಸೊ ಇದು DDTನ ಸ್ಟ್ರಕ್ಚರ್. ಸೊ ಹಾಗಾಗಿ IUPAC ನೇಮ್ ಏನಪ್ಪ ಅಂದರೆ, ಇಲ್ಲಿ ರೂಟ್ ವರ್ಡ್ ಈಥೇನ್ನ ಫಸ್ಟ್ ಕಾರ್ಬನ್ ಆಟಮ್ಗೆ 3 ಕ್ಲೋರೋ ಗ್ರೂಪ್ಸ್ ಇದೆ, 1,1,1 ಟ್ರೈಕ್ಲೋರೋ ಇದೆ, ಮತ್ತು ಎರಡನೇ ಕಾರ್ಬನ್ ಆಟಮ್ಗೆ 2,2 ಬಿಸ್ ಪ್ಯಾರಾ ಕ್ಲೋರೋಫಿನೈಲ್ ಲಿಂಕ್ ಆಗಿದೆ. ಸೊ ಹಾಗಾಗಿ ದ DDT IUPAC ನೇಮ್ ಈಸ್ 1,1,1 ಟ್ರೈಕ್ಲೋರೋ, 2,2 bis parachlorophenyl ethane. Next we have iodoform is used in medicine as antiseptic. Easy question. When thionyl chloride act on ethyl chloride, ethyl alcohol, which of the following also formed along with the ethyl chloride? So now thionyl chloride ethyl chloride ಜೊತೆ ರಿಯಾಕ್ಟ್ ಆದಾಗ ethyl chloride ಫಾರ್ಮುಲಾ ಏನು? CH3 CH2 Cl. When it reacts with thionyl chloride formula SO2 Cl2 thionyl chloride SO2 Cl2 ಜೊತೆ ರಿಯಾಕ್ಟ್ ಆಗಾದಾಗ ನಮಗೆ ಇಲ್ಲಿ ಸಿಗೋದು ಪ್ರಾಡಕ್ಟ್ ಏನು? ಈಥೈಲ್ ಕ್ಲೋರೈಡ್ ಈಥೈಲ್ ಆಲ್ಕೋಹಾಲ್ CH3 CH2OH. ಇದು ಈಥೈಲ್ ಆಲ್ಕೋಹಾಲ್. thionyl chloride SOCl2 formula thionyl chloride. When it reacts, there is a formation of ethyl chloride CH3 CH2Cl. ಇದು ಒಂದು ಮೇನ್ ಪ್ರಾಡಕ್ಟ್. ಇದ್ರ ಜೊತೆಗೆ ಏನು ರಿಲೀಸ್ ಆಗುತ್ತೆ? SO2 ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಮತ್ತು ಈ HCl ಹೈಡ್ರೋಜನ್ ಮತ್ತು ಇನ್ನೊಂದು Cl HCl ಆಗಿ ರಿಲೀಸ್ ಆಗುತ್ತೆ. ಇದು ಡಾರ್ಸನ್ಸ್ ಪ್ರೋಸೆಸ್, ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಪ್ರಿಪೇರ್ ಆಲ್ಕೈಲ್ ಕ್ಲೋರೈಡ್. ನೆಕ್ಸ್ಟ್, ದ ನಂಬರ್ ಆಫ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್, ಕೈರಲ್ ಕಾರ್ಬನ್ ಆಟಮ್ಸ್ ಇನ್ ಗ್ಲೂಕೋಸ್. ಗ್ಲೂಕೋಸಲ್ಲಿ ಟೋಟಲ್ ಗ್ಲೂಕೋಸ್ನ ಫಾರ್ಮುಲಾ C6H12O6. ಇದರಲ್ಲಿ ಫಸ್ಟ್ ಕಾರ್ಬನ್ ಮತ್ತು ಸಿಕ್ಸ್ತ್ ಕಾರ್ಬನ್ಗೆ ಬಿಟ್ಟು ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ 4 ಕಾರ್ಬನ್ ಆಟಮ್ ಅಸಿಮೆಟ್ರಿಕ್. ಸೊ ಟೋಟಲ್ 4 ಅಸಿಮೆಟ್ರಿಕ್, 4 ಕೈರಲ್ ಕಾರ್ಬನ್ ಆಟಮ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ದ ರಿಯಾಕ್ಟಿವಿಟಿ ಆಫ್ ವೇರಿಯಸ್ ಟೈಪ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಟುವರ್ಡ್ಸ್ SN1 ರಿಯಾಕ್ಟಿವಿಟಿ ಈಸಿ ಗೊತ್ತಿದೆ. ಟರ್ಷರಿ ಮೋರ್ ರಿಯಾಕ್ಟಿವ್, ದೆನ್ ಪ್ರೈಮರಿ ಈಸ್ ಲೀಸ್ಟ್ ರಿಯಾಕ್ಟಿವ್. Ordinary light is converted into plain polarized light by passing through Nicol prism in a polarimeter. Next we have the method of separation of racemic mixture into dextro and levo isomer is known as resolution. ಅದನ್ನು ನಾವು ರೆಸಲ್ಯೂಷನ್ ಅಂತ ಕರಿತೀವಿ. Let us move to the next question. A nucleophile is a nucleophile ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್, ಹಾಗಾಗಿ ಅದು ಲೀವೀಸ್ ಬೇಸ್ ಆಗಿ ಕೆಲಸ ಮಾಡುತ್ತೆ. Racemic mixture is optically inactive. Racemic mixture ಯಾಕೆ optically inactive? Because of external compensation. Dextrorotatory clockwise ಮೂವ್ ಆಗೋಕ್ಕೆ ಟ್ರೈ ಮಾಡಿದ್ರೆ, ಲಿವೋ ರೊಟೇಟರಿ ಆಂಟಿ ಕ್ಲಾಕ್ವೈಸ್ ಮೂವ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಅದು ಆಪ್ಟಿಕಲಿ ಇನ್ಆಕ್ಟಿವ್ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಕಾಂಪನ್ಸೇಷನ್. ಫಾರ್ ದ ರಿಯಾಕ್ಷನ್ ಇಲ್ಲಿ ಏನಾಗ್ತಾ ಇದೆ? ಈಥೈಲ್ ಆಲ್ಕೋಹಾಲ್, ಹೈಡ್ರೋಜನ್ ಹ್ಯಾಲೈಡ್ ಮತ್ತು ಜಿಂಕ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ರಿಯಾಕ್ಟ್ ಆಗಿ ನಮಗೆ ಈಥೈಲ್ ಹ್ಯಾಲೈಡ್ ಮತ್ತು ವಾಟರ್ ರಿಲೀಸ್ ಆಯಿತು. ಇಲ್ಲಿ HX is a halogen acid. The order of reactivity of halogen acid for the reaction is.
ಸೊ ಇಲ್ಲಿ ಹೈಡ್ರೋಜನ್ ಅಯೋಡೈಡ್ ಈಸ್ ಮೋರ್ ರಿಯಾಕ್ಟಿವ್. ಯಾಕಪ್ಪ ಅಂದರೆ ಹೈಡ್ರೋಜನ್ ಅಯೋಡೈಡ್ ಬಾಂಡ್ ಈಸ್ ಲಾಂಗ್ ಆ್ಯಂಡ್ ವೀಕ್. ಸೊ ಹಾಗಾಗಿ ಇದು ಬೇಗ ರಿಯಾಕ್ಟ್ ಆಗುತ್ತೆ. ವೆರಾಸ್ HCl ಬಾಂಡ್ ಇದು ಶಾರ್ಟ್ ಮತ್ತು ಸ್ಟ್ರಾಂಗ್, ಅದು ಬೇಗ ರಿಯಾಕ್ಟ್ ಆಗಲ್ಲ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್ ಪ್ರಿಪೇರ್ಡ್. ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೇಗೆ ಪ್ರಿಪೇರ್ ಮಾಡ್ತೀವಿ ನಾವು? ಆಲ್ಕೈಲ್ ಹ್ಯಾಲೈಡ್ನ ಮೆಗ್ನೀಷಿಯಂ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ RMgX ಸಿಗುತ್ತೆ. ದಿಸ್ ಇಸ್ ದ ಆನ್ಸರ್. ಮೆಗ್ನೀಷಿಯಮ್ ಆ್ಯಂಡ್ ಆಲ್ಕೈಲ್ ಹ್ಯಾಲೈಡ್. ಇನ್ ದ ಫಾಲೋಯಿಂಗ್ ರಿಯಾಕ್ಷನ್, ಈ ಕೊಟ್ಟಿರುವಂತಹ ರಿಯಾಕ್ಷನ್ಸಲ್ಲಿ ನಮಗೆ ಆಲ್ಕೈಲ್ ಹ್ಯಾಲೈಡ್ ಎ ಜೊತೆ ರಿಯಾಕ್ಟ್ ಆದಾಗ ನಮಗೆ ಆಲ್ಕೈಲ್ ಐಸೋಸೈನೈಡ್ ಸಿಗ್ತಾ ಇದೆ. ಹಾಗಾಗಿ ಎ ಮಸ್ಟ್ ಬಿ AgCN. KCN ಆದರೆ ನಮಗೆ ಸಿಗೋದು RCN. ಸೊ ಹಾಗಾಗಿ ಆನ್ಸರ್ ಈಸ್ AgCN. ವಿ ಹ್ಯಾವ್ ನೆಕ್ಸ್ಟ್ ಕ್ವಶನ್. ದ ಆರ್ಗ್ಯಾನಿಕ್ ಕ್ಲೋರೋ ಕಾಂಪೌಂಡ್ ವಿಚ್ ಶೋಸ್ ಕಂಪ್ಲೀಟ್ ಸ್ಟೀರಿಯೋಕೆಮಿಕಲ್ ಇನ್ವರ್ಷನ್. ನೋಡ್ರಿ, ಇನ್ವರ್ಷನ್ ಆಗೋದು ಎಲ್ಲಿ? SN2ನಲ್ಲಿ. ಸೊ SN2ನಲ್ಲಿ ಬೇಗ ರಿಯಾಕ್ಟ್ ಆಗೋದು ಯಾವುದು? ಮೀಥೈಲ್ ಕ್ಲೋರೈಡ್. ಆಮೇಲೆ ಪ್ರೈಮರಿ, ದೆನ್ ಸೆಕೆಂಡ್ರಿ, ದೆನ್ ಲೀಸ್ಟ್ ಇಸ್ ಟರ್ಸರಿ. ಸೊ CH3Cl is the right answer. Let us start with D and F block elements. In D and F block elements, the first question is the highest oxidation state exhibited by the transition metals is +8. +8 ಒಂದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಎಲ್ಲಪ್ಪ ನೋಡ್ತೀವಿ ನಾವು ಅಂದರೆ ಇದು ನೋಡೋದು ನಾವು ರುಥರ್ನಿಯಂ ರುಥರ್ನಿಯಂ ಮತ್ತು ಆಸ್ಮಿಯಮಲ್ಲಿ. ಫಾರ್ ಎಕ್ಸಾಂಪಲ್ ಕಾಂಪೌಂಡ್ಸ್ ಲೈಕ್ OSO4. ಸೊ ಇಲ್ಲಿ ನಾವು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ನೋಡೋದು +8. ಸೊ +8 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೆಪ್ರೆಸೆಂಟ್ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್? ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ನಾವು ನೋಡೋದು ಎಲ್ಲಿ ಜಾಸ್ತಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೋ ಅದರಲ್ಲಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಡಿ ಆರ್ಬಿಟಲಲ್ಲಿ ವಿ ಹ್ಯಾವ್ 5 ಶೆಲ್ಸ್. ಇಲ್ಲಿ ನೀವು ಅರೇಂಜ್ ಮಾಡ್ತಾ ಹೋಗ್ರಿ ಎಲೆಕ್ಟ್ರಾನ್ಸ್ನ. 3 electrons in D3. ಇಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. D2ನಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. D8ಅಲ್ಲಿ 3 ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. 4, 5, 6, 7, 8. ಸೊ ಇಲ್ಲಿ ಬರೀ 2 ಇದೆ. ಆದರೆ D6ಅಲ್ಲಿ ನಾವು ಮ್ಯಾಕ್ಸಿಮಮ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ನೋಡ್ತೀವಿ. ಇಲ್ಲಿ ನೋಡಿ, ಅರೇಂಜ್ ಮಾಡ್ತಾ ಹೋಗ್ರಿ. ಡಿ ಆರ್ಬಿಟಲಲ್ಲಿ 1, 2, 3, 4, 5, 6 ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ? ಟೋಟಲ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟ್ನ ನೋಡ್ತೀರಾ. ನೆಕ್ಸ್ಟ್ ವಿ ಹ್ಯಾವ್ ಬ್ರಾಸ್ ಈಸ್ ಎನ್ ಅಲಾಯ್ ಆಫ್ ಕಾಪರ್ ವಿತ್ ಜಿಂಕ್. ನೆಕ್ಸ್ಟ್ ಕ್ವಶನ್. ಫಾರ್ಮೇಷನ್ ಆಫ್ ಕಲರ್ಡ್ ಸೊಲ್ಯೂಷನ್ ಈಸ್ ಪಾಸಿಬಲ್ ವೆನ್ ಮೆಟಲ್ ಅಯಾನ್ ಇನ್ ದ ಕಾಂಪೌಂಡ್ ಕಂಟೈನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಿಕಾಸ್ ಆಫ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್. ಈಸಿ ಕ್ವಶನ್. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ is called coinage metal. So copper, silver ಮತ್ತು gold are the coinage metals. Next question is the magnetic moment of transition metal is √15 Bohr's magneton. Therefore the number of unpaired electrons. So use the formula, spin only formula, mu is equal to square root of n into n plus 2 bm. So ಇದನ್ನು ನಾವು ಯೂಸ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ 3 unpaired electrons. Next we have the spin only magnetic moment of Mn4 plus ion is. So Mn4 plus ion ಅಲ್ಲಿ ಎಷ್ಟು unpaired electron ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ದ ನಂಬರ್ ಆಫ್ unpaired electrons in Mn4 plus is, how to calculate? Atomic number of manganese is 25 minus oxidation state ಎಷ್ಟು 4 ಇದೆ, ಮೈನಸ್ ಆರ್ಗಾನ್, ನಿಯರೆಸ್ಟ್ ನೋಬಲ್ ಗ್ಯಾಸ್ ಆರ್ಗಾನ್ ಅಟಾಮಿಕ್ ನಂಬರ್ 18. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 3 ಸಿಗುತ್ತೆ. ಇದನ್ನು ನಾವು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆನ್ಸರ್ ಸಿಗೋದು 3.87. ಸೊ ನಿಯರೆಸ್ಟ್ ಆನ್ಸರ್ ಹಿಯರ್ ಇಸ್ 4 Bohr's magneton. So 4 Bohr magneton is the right answer for this question. Next question we have in chromite ore. Chromite ore na formula ಏನು? FeCr2O4. ಇದು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಐರನ್ Fe ಮತ್ತು ಕ್ರೋಮಿಯಂ Cr ನ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ. ಐರನ್ನ ಆಕ್ಸಿಡೇಷನ್ ಸ್ಟೇಟ್ +2 ಮತ್ತು ಕ್ರೋಮಿಯಮ್ದು +3 ಇರುತ್ತೆ. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್, ನಾವು ಕೊಟ್ಟಿರೋ ರಿಯಾಕ್ಷನ್ಸಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಡಿಕಂಪೋಸ್ ಮಾಡಿದಾಗ
ನಮಗೆ ಸಿಗೋದು K2CrO4 ಪೊಟ್ಯಾಷಿಯಂ ಕ್ರೋಮೇಟ್ ಮತ್ತು ಆಕ್ಸಿಜನ್ ಮತ್ತು ಎಕ್ಸ್. ಇಲ್ಲಿ ಎಕ್ಸ್ ಯಾವುದಪ್ಪ ಅಂದರೆ Cr2O3. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ನಾವು ಡಿಕಂಪೋಸ್ ಮಾಡಿದಾಗ ನಮಗೆ ಗ್ರೀನ್ ಕಲರ್ ಪೌಡರ್ ಸಿಗುತ್ತೆ. ಅದು ಯಾವುದಪ್ಪ ಅಂದರೆ Cr2O3. ರಿಲೇಟೆಡ್ ಕ್ವಶನ್ ಇದೆ ನೋಡ್ರಿ ಇಲ್ಲಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಗ್ರೀನ್ ಕಲರ್ಡ್ ಪೌಡರ್ಡ್ ಫಾರ್ಮ್ಡ್ ವೆನ್ ಅಮೋನಿಯಂ ಡೈಕ್ರೋಮೇಟ್ ಈಸ್ ಯೂಸ್ಡ್ ಇನ್ ಫೈರ್ ವರ್ಕ್. ಸೊ ದಟ್ ಈಸ್ Cr2O3. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಎಲಿಮೆಂಟ್ಸ್ ಕೆನಾಟ್ ಫಾರ್ಮ್ ಎನ್ ಅಲಾಯ್. ಇಲ್ಲಿ ಅಲಾಯ್ ಮಾಡಕ್ ಆಗ್ದಲೇ ಇರೋದು ಐರನ್ ಮತ್ತೆ ಮರ್ಕ್ಯೂರಿ ಬಿಕಾಸ್ ದೇ ಆರ್ ರಿಯಾಕ್ಟಿವ್ ಟುಗೆದರ್. ನೆಕ್ಸ್ಟ್ ಕ್ವಶನ್ ಈಸ್ ಜಿಂಕ್ ಡು ನಾಟ್ ಶೋ ವೇರಿಯಬಲ್ ವೇಲೆನ್ಸಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್. ಡಿ ಸೆಪ್ಷಲ್ ಕಂಪ್ಲೀಟ್ಲಿ ಫಿಲ್ ಅಪ್ ಆಗಿರುತ್ತೆ. ಬ್ರಾನ್ಸ್ ಈಸ್ ಅ ಮಿಕ್ಸ್ಚರ್ ಆಫ್ ಏನು ಕಾಪರ್ ಮತ್ತೆ ಟಿನ್. ಕಾಪರ್ ಅಂಡ್ ಟಿನ್ ಫಾರ್ಮ್ಸ್ ಎನ್ ಅಲಾಯ್ ಕಾಲ್ಡ್ ಬ್ರಾನ್ಸ್. Next, lanthanide contraction is due to increase in effective nuclear charge. Because of the increase in effective nuclear charge, we can find lanthanide contraction. The most stable oxidation state of lanthanide is +3. Very easy. Next, we have the lanthanide contraction is responsible for the fact that zirconium and hafnium have almost same radii. Next, which forms interstitial compounds. Interstitial compound form ಮಾಡೋದು transition metals where small atoms like hydrogen, nitrogen, carbon can trap in the spaces, interstitial spaces, voids. So iron, cobalt, nickel ಈ ಮೂರು transition elements interstitial compounds ನ ಫಾರ್ಮ್ ಮಾಡುತ್ತೆ. Transition elements are more metallic than representative elements because of the availability of d orbitals for the formation of bonds. Which of the following is diamagnetic? Diamagnetic ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬಾರ್ದು. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಸ್ಕ್ಯಾಂಡಿಯಂ Sc3+ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲ್ಲ. Which of the following is not a property of transition elements? Fixed valency. ಯಾಕಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವೇರಿಯಬಲ್ ವೇಲೆನ್ಸಿನ ಶೋ ಮಾಡುತ್ತೆ. ಕೆಟಲಿಟಿಕ್ ಪ್ರಾಪರ್ಟಿ, ಕಲರ್, ಪ್ಯಾರಾಮ್ಯಾಗ್ನೆಟಿಸಮ್ ಎಲ್ಲ ಇರುತ್ತೆ. ಫಿಕ್ಸ್ಡ್ ವೇಲೆನ್ಸಿ ನಾವು ನೋಡೋದು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ. Which of the following which oxide of manganese is amphoteric? ನೋಡ್ರಿ ಇಲ್ಲಿ MnO ನಲ್ಲಿ ಮ್ಯಾಂಗನೀಸ್ನ ಆಕ್ಸಿಡೇಷನ್ ಸ್ಟೇಟ್ +2. ಸೊ ಇದು ಬೇಸಿಕ್ ಆಗಿರುತ್ತೆ. MnO2ನಲ್ಲಿ ಮ್ಯಾಂಗನೀಸ್ನ ಆಕ್ಸಿಡೇಷನ್ ಸ್ಟೇಟ್ +4. ಸೊ ಹಾಗಾಗಿ ಇದು ಆಂಫೋಟರಿಕ್. ಇನ್ನು ಉಳಿದಿರೋದ್ರಲ್ಲಿ ನಾವು ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ನೋಡ್ತೀವಿ. ಸೊ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ಅದು ಅಸಿಡಿಕ್ ಕಂಡೀಷನ್ ಆಗುತ್ತೆ. ಸೊ MnO2 ಈಸ್ ಆಂಫೋಟರಿಕ್ ಇನ್ ನೇಚರ್. ಟ್ರಾನ್ಸಿಷನ್ ಮೆಟಲ್ಸ್ ಶೋಸ್ ಪ್ಯಾರಾಮ್ಯಾಗ್ನೆಟಿಸಮ್. ಯಾಕೆ ಪ್ಯಾರಾಮ್ಯಾಗ್ನೆಟಿಸಮ್ ಶೋ ಮಾಡೋದು? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ವಿ ಹ್ಯಾವ್ ನೆಕ್ಸ್ಟ್ ಕ್ವಶನ್ ಹಿಯರ್. ಅಕ್ರಾಸ್ ದ ಲ್ಯಾಂಥನೈಡ್ ಸೀರೀಸ್ ಬೇಸಿಸಿಟಿ ಆಫ್ ಲ್ಯಾಂಥನೈಡ್ ಹೈಡ್ರಾಕ್ಸೈಡ್ ಡಿಕ್ರೀಸಸ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಡಿ, ಪ್ರೋಟ್ಆಕ್ಟಿನಿಯಂ is a transition elements. Next question, the inner transition elements are the elements in which the added electron is added to n-2f orbital. Let us move to the next question. Which of the following belongs to actinide series? Uranium is actinide series. Which metal has highest melting point? Highest melting point is tungsten. The element showing oxidation state of +2, +3, +4, +6, +7 is manganese. The most abundant transition element is iron. Next we'll solve the questions of alcohols, phenols and ethers. The first question is ethyl alcohol. Ethyl alcohol ಏನು? ಇದೊಂದು ಪ್ರೈಮರಿ ಆಲ್ಕೋಹಾಲ್. Can be prepared from Grignard reagent by the reaction with. ಸೊ ಇಲ್ಲಿ ನೀವು ಏನು ಟ್ರಿಕ್ ಗ್ಯಾಪ್ನ ಇಟ್ಕೋಬೇಕು ಅಂದರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ RMGX ಫಾರ್ಮಾಲ್ಡಿಹೈಡ್ ಜೊತೆ ರಿಯಾಕ್ಟ್ ಆದಾಗ 1 ಕಾರ್ಬನ್ ಆಲ್ಡಿಹೈಡ್ ಫಾರ್ಮಾಲ್ಡಿಹೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಇಲ್ಲಿ ಸಿಗೋದು ಪ್ರೈಮರಿ ಆಲ್ಕೋಹಾಲ್. ನೆಕ್ಸ್ಟ್ ನೀವೇನು ಗ್ಯಾಪ್ನ ಇಟ್ಕೊಳ್ರಿ ಅಂದರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೈಯರ್ ಆಲ್ಡಿಹೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಿಗೋದು ಸೆಕೆಂಡರಿ ಆಲ್ಕೋಹಾಲ್. ಅದೇ ಗ್ರಿಗ್ನಾರ್ಡ್ ರಿಯೇಜೆಂಟ್ ಕೀಟೋನ್ಸ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಿಗೋದು ಟರ್ಷರಿ ಆಲ್ಕೋಹಾಲ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮಾಲ್ಡಿಹೈಡ್ ಜೊತೆ ರಿಯಾಕ್ಟ್ ಆದಾಗ ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೈಯರ್ ಆಲ್ಡಿಹೈಡ್ ಜೊತೆ ರಿಯಾಕ್ಟ್ ಆದಾಗ ಸೆಕೆಂಡರಿ ಆಲ್ಕೋಹಾಲ್.
ಗ್ರಿಗ್ನಾಟ್ ರಿಯೇಜೆಂಟ್ ಕೀಟೋನ್ಸ್ ಜೊತೆ ರಿಯಾಕ್ಟ್ ಆದಾಗ ಟರ್ಷರಿ ಆಲ್ಕೋಹಾಲ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಎ ಫಾರ್ಮಾಲ್ಡಿಹೈಡ್. ಸೆಕೆಂಡ್ ಕ್ವಶನ್, ದ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ವಾಟರ್ ಗ್ಯಾಸ್. ವಾಟರ್ ಗ್ಯಾಸ್ ಅಂದರೆ ಏನು? ವಾಟರ್ ಗ್ಯಾಸ್ ಫಾರ್ಮುಲಾ ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಇದು ವಾಟರ್ ಗ್ಯಾಸ್. ಈ ವಾಟರ್ ಗ್ಯಾಸ್ನ ನಾವು Cr2O3 ಮತ್ತು ZnO ಮಿಕ್ಸರ್ ಜೊತೆ ಹೀಟ್ ಮಾಡಿದಾಗ ನಮಗೆ ಸಿಗೋದು ಇಲ್ಲಿ ಮೀಥೈಲ್ ಆಲ್ಕೋಹಾಲ್ CH3OH. ಬ್ಯಾಲೆನ್ಸ್ ಮಾಡೋಕ್ಕೆ 2H2 ತಗೊಳ್ರಿ. ಸೊ ಆನ್ಸರ್ ಹಿಯರ್ ಈಸ್ ವಾಟರ್ ಗ್ಯಾಸ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಆಲ್ಕೋಹಾಲ್ ಮೆಥನಾಲ್, ಮೀಥೈಲ್ ಆಲ್ಕೋಹಾಲ್. ನೆಕ್ಸ್ಟ್, ವಿಚ್ ಕಾಂಪೌಂಡ್ ವಿಲ್ ಹ್ಯಾವ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್? ನೋಡ್ರಿ, ಇಲ್ಲಿ ಆಲ್ಕೇನ್ ಮೀಥೇನ್ ಇದೆ, ಮೆಥನಾಲ್ ಇದೆ, ಎಥನಾಲ್ ಇದೆ, ಫಾರ್ಮಾಲ್ಡಿಹೈಡ್ ಇದೆ. ಸೊ 4ರಲ್ಲಿ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಎಲ್ಲಪ್ಪ ನೋಡ್ತೀವಿ ನಾವು ಅಂದರೆ ಇಲ್ಲಿ ನಾವು ನೋಡೋದು ಎಥನಾಲ್ ಅಲ್ಲಿ. ಯಾಕಂದರೆ ಇಲ್ಲಿ ಹೈಡ್ರೋಜನ್ ಬಾಂಡ್ ನೋಡ್ತೀವಿ ನಾವು. ಬಿಟ್ವೀನ್ ಒನ್ ಎಥನಾಲ್ ಆ್ಯಂಡ್ ಅನದರ್ ಎಥನಾಲ್ ಯು ಕ್ಯಾನ್ ಫೈಂಡ್ ಹೈಡ್ರೋಜನ್ ಬಾಂಡ್ಸ್. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್ ethanol has highest boiling point. Next, Lucas reagent anhydrous zinc chloride ಮತ್ತೆ ZnCl2 anhydrous zinc chloride ಮತ್ತೆ ಕಾನ್ಸಂಟ್ರೇಟ್ HCl ಮಿಕ್ಸರ್ನ ಲೂಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಲೂಕಾಸ್ ರಿಯೇಜೆಂಟ್ ರಿಯಾಕ್ಟ್ ಆದಾಗ ಆಲ್ಕೋಹಾಲ್ ಜೊತೆಗೆ ಟರ್ಬಿಡಿಟಿ ಇಮಿಡಿಯೇಟ್ಲಿ ಬಂದಾಗ ರಿಯಾಕ್ಟ್ ಇಮಿಡಿಯೇಟ್ಲಿ ಆ್ಯಂಡ್ ಗಿವ್ಸ್ ಇನ್ಸಾಲ್ಯುಬಲ್ ಕ್ಲೋರೈಡ್. ಅದು ಯಾವುದಪ್ಪ ಅಂದರೆ ಟರ್ಷರಿ ಆಲ್ಕೋಹಾಲ್. ಲೂಕಾಸ್ ರಿಯೇಜೆಂಟ್ ಟರ್ಷರಿ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದಾಗ ಇಮಿಡಿಯೇಟ್ ಆಗಿ ಟರ್ಬಿಡಿಟಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗೋದು ಟರ್ಷರಿ ಆಲ್ಕೋಹಾಲ್. ನೆಕ್ಸ್ಟ್, ದ ಕರೆಕ್ಟ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್. ನೋಡ್ರಿ, ಪ್ರೈಮರಿ, ಸೆಕೆಂಡ್ರಿ ಮತ್ತು ಟರ್ಷರಿ ಆಲ್ಕೋಹಾಲಲ್ಲಿ ಪ್ರೈಮರಿ ಆಲ್ಕೋಹಾಲ್ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಯಾಕಂದರೆ ಪ್ರೈಮರಿ ಆಲ್ಕೋಹಾಲಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ಹಾಗಾಗಿ. ಮತ್ತು ಲೂಕಾಸ್ ರಿಯೇಜೆಂಟ್ ಅಂದರೆ ಏನು? ಲೂಕಾಸ್ ರಿಯೇಜೆಂಟ್ ಇಸ್ ಅ ಮಿಕ್ಸರ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಮತ್ತು ಆಲ್ಕೋಹಾಲಿಕ್ ಬೆವರೇಜಸಲ್ಲಿ ಏನಿರುತ್ತೆ? ಮೋಸ್ಟ್ಲಿ ಈಥೈಲ್ ಆಲ್ಕೋಹಾಲ್ ಇರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕೋಹಾಲ್ ಈಸ್ ಯೂಸ್ಡ್ ಆಸ್ ಆಂಟಿಫ್ರೀಸ್ ರಿಯೇಜೆಂಟ್? ಆಂಟಿಫ್ರೀಸ್ ರಿಯೇಜೆಂಟ್ ಮತ್ತು ಫಾರ್ ಮೇಕಿಂಗ್ ಎಕ್ಸ್ಪ್ಲೋಸಿವ್ ಈಸ್ ಗ್ಲೈಕಾಲ್. ಗ್ಲೈಕಾಲ್ ಇಸ್ ದ ಆನ್ಸರ್. Next question is, when ethyl alcohol is heated with concentrated sulfuric acid. ethyl alcohol na ನಾವು concentrated sulfuric acid ಜೊತೆ ರಿಯಾಕ್ಟ್ ಮಾಡಿದಾಗ ಡಿಹೈಡ್ರೇಷನ್ ಆಗಿ ನಮಗೆ ಈಥೀನ್ ಸಿಗುತ್ತೆ, C2H4. ಡಿನೇಚರ್ಡ್ ಆಲ್ಕೋಹಾಲ್ ಅಂದರೆ ಇದರಲ್ಲಿ ಎಥನಾಲ್ ಜೊತೆ ಮೆಥನಾಲ್ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್, by heating phenol with chloroform in alkali it is converted into, ನೋಡ್ರಿ, ಫೀನಾಲ್ ಕ್ಲೋರೋಫಾರ್ಮ್ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಲಿ ರಿಯಾಕ್ಟ್ ಆದಾಗ ಅಲ್ಲಿ ರೈಮರ್ ಟೈಮನ್ ರಿಯಾಕ್ಷನ್ ಆಗುತ್ತೆ. ಅಲ್ಲಿ ನಮಗೆ ಸಿಗೋದು ಸ್ಯಾಲಿಸೈಲಾಲ್ಡಿಹೈಡ್. ವಿ ವಿಲ್ ಗೆಟ್ ಸ್ಯಾಲಿಸೈಲಾಲ್ಡಿಹೈಡ್. ವಿ ವಿಲ್ ಗೆಟ್ ದ ಆನ್ಸರ್ ಇಸ್ ಸ್ಯಾಲಿಸೈಲಾಲ್ಡಿಹೈಡ್. ಸೊ ಸ್ಯಾಲಿಸೈಲಾಲ್ಡಿಹೈಡ್ ಇಸ್ ದ ಆನ್ಸರ್. ಇಟ್ಸ್ ಅ ರೈಮರ್ ಟೈಮರ್ ರಿಯಾಕ್ಷನ್. ನೆಕ್ಸ್ಟ್ ವಿ ಹ್ಯಾವ್ ಕ್ಯೂಮಿನ್. Cumin is the most important commercial method to manufacture phenol. Cumin is, first of all, cumin ಹೇಗಿರುತ್ತೆ? In cumin, benzene ring is linked with 3-carbon alkane. 3-carbon alkane ಜೊತೆ ರಿಯಾಕ್ಟ್ ಆಗಿರುತ್ತೆ. ಇದು ಕ್ಯೂಮಿನ್ನ ಸ್ಟ್ರಕ್ಚರ್. ಸೊ ಇದು IUPAC ನೇಮ್ ಏನಪ್ಪ ಅಂದರೆ ಪ್ರೊಪೈಲ್ ಬೆನ್ಝೀನ್. ಇಟ್ ಈಸ್ ಅ ಪ್ರೊಪೈಲ್ ಬೆನ್ಝೀನ್. ಕ್ಯೂಮಿನ್ ಈಸ್ ಅ ಪ್ರೊಪೈಲ್ ಬೆನ್ಝೀನ್. ನೆಕ್ಸ್ಟ್ ವಿ ಹ್ಯಾವ್ ಕಾರ್ಬೋಲಿಕ್ ಆಸಿಡ್. ನೋಡ್ರಪ್ಪ, ಕಾರ್ಬೋಲಿಕ್ ಆಸಿಡ್ ಈಸ್ ನಥಿಂಗ್ ಬಟ್ ಫಿನಾಲ್ನ ಫಾರ್ಮುಲಾ ಏನು? C6H5OH. ಸೊ ಕಾರ್ಬೋಲಿಕ್ ಆಸಿಡ್ ಈಸ್ ಅ ಕೆಮಿಕಲ್ ನೇಮ್ ಆಫ್ ಫಿನಾಲ್. ನೆಕ್ಸ್ಟ್, ದ ಕರೆಕ್ಟ್ ಆರ್ಡರ್ ಆಫ್ ಆಸಿಡ್ ಸ್ಟ್ರೆಂತ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಏನಿದೆ? ಫಿನಾಲ್ ಇದೆ, ಪ್ಯಾರಾಕ್ರಸಲ್ ಅಂದರೆ ಫಿನಾಲ್ ಜೊತೆಗೆ ಇಲ್ಲಿ ಮೀಥೈಲ್ ಗ್ರೂಪ್ ಇರುತ್ತೆ ಪ್ಯಾರಾ ಪೊಸಿಷನಲ್ಲಿ. ಆ್ಯಂಡ್ ಮೀಥೈಲ್ ಗ್ರೂಪ್ ಏನು? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೆಕ್ಸ್ಟ್, ಮೆಟಾ ನೈಟ್ರೋಫಿನಾಲ್ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್. ನೈಟ್ರೋ ಗ್ರೂಪ್ ಏನು? NO2. ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ. ಅದರಲ್ಲೂ
ಪ್ಯಾರಾ ಪೊಸಿಷನ್ಲಿದ್ದಾಗ ಜಾಸ್ತಿ. ಸೊ ಹಾಗಾಗಿ ಪ್ಯಾರಾನೈಟ್ರೋಫಿನಾಲ್ ಈಸ್ ಮೋಸ್ಟ್ ಅಸಿಡಿಕ್, ದೆನ್ ಮೆಟಾನೈಟ್ರೋಫಿನಾಲ್, ದೆನ್ ಫಿನಾಲ್, ಬಿಕಾಸ್ ಫಿನಾಲಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ, ಆಮೇಲೆ ಪ್ಯಾರಾಕ್ರಸಾಲ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಫಿನಾಲ್ reacts with X to form tribromo derivative. X is, so X here is bromine in water. Bromine in water. Bromine in water jote react agutte. Then answer is here. We'll get tribromo derivative of phenol 1, 3, 6 tribromo phenol you will get. So that is the answer, bromine in water. Picric acid is, so picric acid na IUPAC name enu, it's a trinitrophenol. Trinitrophenol is a picric acid. Then we have next question, the following reaction is known as. ಇಲ್ಲಿ ಏನಾಗ್ತಾ ಇದೆ, phenol HCl ಮತ್ತೆ HCN ಜೊತೆ ರಿಯಾಕ್ಟ್ ಆಗ್ತಾ ಇದೆ in the presence of anhydrous zinc chloride to get one of the product here that contains aldehyde group as well as phenolic group. ಇದು salicylaldehyde. So this reaction is Gattermann aldehyde reaction. Gattermann aldehyde reaction. Next, anisole. Anisole. Anisole is a product formed when phenol reacts with. Anisole ಅಂದ್ರೆ ಏನು? ಇಲ್ಲಿ anisole ಅಲ್ಲಿ ಏನಾಗ್ತಾ ಇದೆ, phenol C6H5 is reacting with the product. Anisole is a product obtained from phenol. The reaction is called as esterification reaction. It is called as esterification reaction. So illi phenol ethanol jote react ಆಗ್ತಾ ಇದೆ. So that's why it is giving the product anisole. In the next reaction, Williamson synthesis. Williamson synthesis ಅಲ್ಲಿ ಏನಾಗ್ತಾ ಇದೆ, alkyl halide RX is treated with sodium alkoxide RONA. So this follows SN2 mechanism to get ಇಲ್ಲೇನು ಸಿಗ್ತಾ ಇದೆ ನಮಗೆ, ether ಸಿಗ್ತಾ ಇದೆ ROR. So this is Williamson synthesis. Next question is formation of diethyl ether from ethanol. ethanol ಇಂದ diethyl ether ಫಾರ್ಮ್ ಆಗೋದು ಡಿಹೈಡ್ರೇಷನ್ ರಿಯಾಕ್ಷನ್. ಇಲ್ಲಿ ಟೆಂಪರೇಚರ್ ಗ್ಯಾಪ್ನ ಕೊಡ್ರಿ, 140 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಯೂಸ್ ಆಗುತ್ತೆ. ಇಲ್ಲಿ 140 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ಇನ್ ದ ನೆಕ್ಸ್ಟ್ ಕ್ವಶನ್, ದಿಸ್ ರಿಯಾಕ್ಟ್ ವಿತ್ HBr. ಇಲ್ಲಿ ನೋಡ್ರಿ, ಇಲ್ಲಿ ಬ್ರೋಮಿನ್ ಪ್ಯಾರಾ ಪೊಸಿಷನ್ಗೆ ರಿಯಾಕ್ಟ್ ಆಗಿ ವಿಲ್ ಗೆಟ್ ದ ಪ್ರಾಡಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್ ವಿ ಹ್ಯಾವ್ ದ ರಿಯಾಕ್ಷನ್ ಸೋಡಿಯಂ ethoxide and ethyl iodide ರಿಯಾಕ್ಟ್ ಆಗಿ ನಮಗೆ ಡೈಇಥೈಲ್ ಈಥರ್ ಸಿಗ್ತಾ ಇದೆ. ಇದೊಂದು ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್ ಈಸ್ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಇನ್ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ಆಫ್ ಈಥರ್. ಈಥರಲ್ಲಿ ಕಾರ್ಬನ್ ಮತ್ತು ಆಕ್ಸಿಜನ್ನ ಹೈಬ್ರಿಡೈಸೇಷನ್ ಏನಪ್ಪ ಅಂದರೆ ಎರಡು ಕಡೆ ಸಿಂಗಲ್ ಬಾಂಡ್ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ sp3 ಆ್ಯಂಡ್ sp3. The compound reacts fastest with Lucas reagent at room temperature is tertiary alcohol. ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ tertiary alcohol 2-methyl propan 2-ol. In the Lucas test, alcohol appearance cloudiness is due to the formation of alkyl chloride. Alkyl chloride is forming turbidity, cloudiness. Reaction of tertiary butyl alcohol with hot copper. Tertiary butyl alcohol hot copper ಜೊತೆ ರಿಯಾಕ್ಟ್ ಆದಾಗ ಡಿಹೈಡ್ರೋಜಿನೇಷನ್ ಆಗಿ ಮೀಥೈಲ್ ಪ್ರೋಪಿನ್ ಸಿಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಎನ್ ಆಸಿಡ್ ಕೆಟಲಿಸ್ಟ್, 2 alcohol molecules undergo dehydration to give ether. Next, the alcohol that forms fats with fatty acid is glycerol. Very important. Next question, the reaction given below is called, ಇಲ್ಲಿ ಈಥೈಲ್ ಆಲ್ಕೋಹಾಲ್ ಥಯೋನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ಈಥೈಲ್ ಕ್ಲೋರೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು HCl ಕೊಡ್ತಾ ಇದೆ. ದಿಸ್ ಈಸ್ ದ ಡಾರ್ಸನ್ಸ್ ರಿಯಾಕ್ಷನ್. ಇಫ್ ಮೆಥನಾಲ್ ವೇಪರ್ಸ್ ಇಸ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್, ಮೆಥನಾಲ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್, it undergo dehydrogenation.
Now let us solve the MCQs of coordination compounds chapter. The complex that does not give precipitate with AgNO3. ನೋಡಿ ಯಾವುದೇ ಕಾಂಪ್ಲೆಕ್ಸ್ ಸಿಲ್ವರ್ ನೈಟ್ರೇಟ್ ಜೊತೆ ಪ್ರಿಸಿಪಿಟೇಟ್ ಫಾರ್ಮ್ ಮಾಡಬೇಕು ಅಂದರೆ Cl ಕ್ಲೋರಿನ್ ಕಾಂಪ್ಲೆಕ್ಸಿಂದ ಆಚೆ ಕಡೆ ಇರಬೇಕು, ಕೋಆರ್ಡಿನೇಷನ್ ಕಾಂಪ್ಲೆಕ್ಸಿಂದ ಆಚೆ ಕಡೆ ಇರಬೇಕು. ಸೊ ಇಲ್ಲಿ ನೋಡೋದಾದರೆ ಆಪ್ಷನ್ ಬಿ, ಸಿ ಮತ್ತು ಡಿನಲ್ಲಿ ಇವೆಲ್ಲದರಲ್ಲಿ ಕ್ಲೋರಿನ್ ಆಟಮ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ನ ಆಚೆ ಕಡೆ ಇದೆ. ಇವೆಲ್ಲ AgNO3 ಜೊತೆ ಪ್ರಿಸಿಪಿಟೇಟ್ ಕೊಡುತ್ತೆ. ಆದರೆ ಆಪ್ಷನ್ ಎನಲ್ಲಿ ಎಲ್ಲ ಕ್ಲೋರಿನ್ ಆಟಮ್ಸ್ ಕೋಆರ್ಡಿನೇಷನ್ ಸ್ಪಿಯರ್ನ ಒಳಗಡೆ ಇರೋದ್ರಿಂದ ಇದು ಪ್ರಿಸಿಪಿಟೇಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. The oxidation state of iron in potassium ferrocyanide, ಇದರಲ್ಲಿ ಐರನ್ನ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ ಅಂದರೆ 2. ಯಾಕಂದರೆ ಕೋಆರ್ಡಿನೇಷನ್ ನಂಬರ್ 6 ಆಗಿರುತ್ತೆ. ಇಲ್ಲಿ ಆಕ್ಸಿಡೇಷನ್ ನಂಬರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪೊಟ್ಯಾಷಿಯಮ್ +1. ಸೊ ಐರನ್ನ ಆಕ್ಸಿಡೇಷನ್ ನಂಬರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಸಯನೈಡ್ ಅಯಾನ್ನ ಆಕ್ಸಿಡೇಷನ್ ನಂಬರ್ -1, ಸಮ್ ಶುಡ್ ಬಿ ಈಕ್ವಲ್ ಟು 0 ಕ್ಯಾಲ್ಕುಲೇಟ್ ಮಾಡಿದಾಗ ಐರನ್ನ ಆಕ್ಸಿಡೇಷನ್ ಸ್ಟೇಟ್ +2 ಬರುತ್ತೆ. ನೆಕ್ಸ್ಟ್ EDTA ಈಸ್ ಅ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಯಾಕಂದರೆ EDTA-ನಲ್ಲಿ 6 ಲೈಗೇಟಿಂಗ್ ಸೆಂಟರ್ಸ್ ಇರುತ್ತೆ. ಮತ್ತು ದ ಲಿಗ್ಯಾಂಡ್ ಕೆನ್ ಬಿ ರಿಗಾರ್ಡೆಡ್ ಆ್ಯಸ್, ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಲಿಗ್ಯಾಂಡ್ಸ್ನ ಲೀವಿಯಸ್ ಬೇಸ್ ಅಂತ ಕರಿತೀವಿ, ಮತ್ತು ಸೆಂಟ್ರಲ್ ಮೆಟಲ್ನ ನಾವು ಲೀವಿಸ್ ಆಸಿಡ್ ಅಂತ ಕರಿತೀವಿ. ಯಾಕಂದರೆ ಲೀವಿಸ್ ಬೇಸ್ ಅಂದರೆ ಎಲೆಕ್ಟ್ರಾನ್ ಡೋನಾರ್ ಆ್ಯಂಡ್ ಲೀವಿಸ್ ಆಸಿಡ್ ಅಂದರೆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್. ದ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಹ್ಯಾವ್ ಕೋಆರ್ಡಿನೇಷನ್ ನಂಬರ್, ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ಸಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇರುತ್ತೆ. ದ IUPAC ನೇಮ್ ಆಫ್ ದ ಗಿವನ್ ಕಾಂಪ್ಲೆಕ್ಸ್, ಈ ಕೊಟ್ಟಿರೋ ಕಾಂಪ್ಲೆಕ್ಸ್ನ IUPAC ನೇಮ್ ಏನಪ್ಪ ಅಂದರೆ ಪೊಟ್ಯಾಷಿಯಮ್ ಹೆಕ್ಸಾಸೈನೋಫೆರೇಟ್ 3. 3 is the oxidation state of iron here. Next we have the complex example of coordination isomerism. ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಕೋಆರ್ಡಿನೇಷನ್ ಐಸೋಮೆರಿಸಮ್ ಆಪ್ಷನ್ ಎ. ಯಾಕಂದರೆ ಇಲ್ಲಿ 2 ಸೆಂಟ್ರಲ್ ಮೆಟಲ್ ಅಯಾನ್ನ ಸುತ್ತ ಲಿಗ್ಯಾಂಡ್ಸ್ ಎಕ್ಸ್ಚೇಂಜ್ ಆಗಿದೆ, ಅದು ಕೋಆರ್ಡಿನೇಷನ್ ಐಸೋಮೆರಿಸಮ್. ಸೊ ಆಪ್ಷನ್ ಬಿ ಅಯೋನೈಸೇಷನ್ ಐಸೋಮೆರಿಸಮ್, ಆಪ್ಷನ್ ಸಿ ಕೂಡ ಅಯೋನೈಸೇಷನ್ ಐಸೋಮೆರಿಸಮ್, ದೆನ್ ಡಿ ಕೂಡ ಅಯೋನೈಸೇಷನ್ ಡಿ ಈಸ್ ಜಿಯೋಮೆಟ್ರಿಕ್ ಐಸೋಮೆರಿಸಮ್. ದ ಟೈಪ್ ಆಫ್ ಐಸೋಮೆರಿಸಮ್ ಶೋನ್ ಬೈ, ಇಲ್ಲಿ ಈ ಕಾಂಪ್ಲೆಕ್ಸಲ್ಲಿ ನಾವು NO2 ನೋಡ್ತಾ ಇದ್ದೀವಿ. ಇದೊಂದು ಆಂಬಿಡೆಂಟೇಟ್ ಲಿಗ್ಯಾಂಡ್. ಎಲ್ಲಿ ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ ನೋಡ್ತೀವಿ ಅಲ್ಲಿ ನಾವು ಲಿಂಕೇಜ್ ಐಸೋಮೆರಿಸಮ್ನ ಕಾಣ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ಡಸ್ ನಾಟ್ ಇನ್ವಾಲ್ವ್ ಇನ್ ಇನ್ನರ್ ಆರ್ಬಿಟಲ್ ಹೈಬ್ರಿಡೈಸೇಷನ್. ನೋಡಿ ಇನ್ನರ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಫಾರ್ಮ್ ಮಾಡೋದು ಸ್ಟ್ರಾಂಗ್ ಲಿಗ್ಯಾಂಡ್. ನೋಡಿರಿ ಇಲ್ಲಿ ಅಮೋನಿಯಾ ಮತ್ತು ಸೈನೈಡ್ ಸ್ಟ್ರಾಂಗ್ ಲಿಗ್ಯಾಂಡ್, ಇವೆಲ್ಲ ಇನ್ನರ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಫಾರ್ಮ್ ಮಾಡುತ್ತೆ. ಆದರೆ ಫ್ಲೂರೈಡ್ ಅಯಾನ್ F- ಒಂದು ವೀಕ್ ಲಿಗ್ಯಾಂಡ್, ಇದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಫಾರ್ಮ್ ಮಾಡುತ್ತೆ. ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ. ದ ಕ್ರಿಸ್ಟಲ್ field splitting energy of octahedral and tetrahedral complexes related to, one of the important question. ಎರಡು ಕಾಂಪ್ಲೆಕ್ಸಸ್ನ ರಿಲೇಷನ್ ಏನಪ್ಪ ಅಂದರೆ ಡೆಲ್ಟಾ T is equal to 4/9 ಡೆಲ್ಟಾ O. The excited state configuration of Mn2+. ನೋಡ್ರಿ Mn2+ ಅಲ್ಲಿ ಟೋಟಲ್ 5 ಎಲೆಕ್ಟ್ರಾನ್ಸ್ ಇರ್ತವೆ, 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಆ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಕ್ಸೈಟೆಡ್ ಸ್ಟೇಟಲ್ಲಿ 3 ಎಲೆಕ್ಟ್ರಾನ್ಸ್ T2Gನಲ್ಲಿ ಎಂಟರ್ ಆಗುತ್ತೆ, ಮತ್ತು ಉಳಿದಿರುವಂತಹ 2 ಎಲೆಕ್ಟ್ರಾನ್ಸ್ ಹೈಯರ್ EGನಲ್ಲಿ ಎಂಟರ್ ಆಗುತ್ತೆ. ಝೀಗ್ಲರ್ ನಟ್ಟಾ ಕೆಟ್ಲಿಸ್ಟ್ ಅಂದರೆ ಇಲ್ಲಿ C2H5 ಟ್ರೈ ಈಥೈಲ್ ಅಲ್ಯೂಮಿನಿಯಂ ಟೈಟಾನಿಯಂ ಟೆಟ್ರಾಕ್ಲೋರೈಡ್. ಝೀಗ್ಲರ್ ನಟ್ಟಾ ಕೆಟ್ಲಿಸ್ಟಲ್ಲಿ ಟೈಟಾನಿಯಂ ಟ್ರಾನ್ಸಿಷನ್ ಎಲಿಮೆಂಟ್, ಈ ಕಾಂಪ್ಲೆಕ್ಸಲ್ಲಿ ಏನಿದೆ IUPAC ನೇಮ್ ಟ್ರೈ ಈಥೈಲ್ ಅಲ್ಯೂಮಿನಿಯಂ ಟೈಟಾನಿಯಂ ಟೆಟ್ರಾಕ್ಲೋರೈಡ್. ಎಸ್ಟಿಮೇಷನ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಡನ್ ಬೈ. ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂನ ಎಸ್ಟಿಮೇಷನ್ ಮಾಡೋದು EDTA ಬಳಸ್ಕೊಂಡು. ಝೀಗ್ಲರ್ ನಟ್ಟಾ ಕೆಟ್ಲಿಸ್ಟಲ್ಲಿ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಟೈಟಾನಿಯಂ, EDTA-ನಲ್ಲಿ ಕೋಆರ್ಡಿನೇಷನ್ ನಂಬರ್ 6. ಇಲ್ಲಿ ನೆಕ್ಸ್ಟ್ ಕ್ವಶನ್, ಒನ್ ಮೋಲ್ ಆಫ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್, ಇದು ಕಾಂಪ್ಲೆಕ್ಸ್, ಇದು 1 ಮೋಲ್ ಇದೆ, ಗಿವ್ಸ್ 3 moles ಆಫ್ ಅಯಾನ್ಸ್. 3 moles ಅಯಾನ್ ಕೊಡ್ತಾ ಇದೆ. ಡಿಸೋಸಿಯೇಟ್ ಆದಮೇಲೆ 3 ಅಯಾನ್ಸ್ ಫಾರ್ಮ್ ಆಗ್ತಾ ಇದೆ ವಾಟರ್ಲಿ ಡಿಸೋಸಿಯೇಟ್ ಆದಮೇಲೆ. ಒನ್ ಆಫ್ ದ ಸೇಮ್ ಕಾಂಪ್ಲೆಕ್ಸ್ ರಿಯಾಕ್ಟ್ ವಿತ್ 2 moles ಆಫ್ AgNO3 ಸೊಲ್ಯೂಷನ್ ಟು ಗಿವ್ 2 moles ಆಫ್ AgCl. 2 AgCl ಕೊಡ್ತಾ ಇದೆಯಂತೆ AgNO3 ಜೊತೆ ರಿಯಾಕ್ಟ್ ಆದಾಗ. ಅಂದರೆ 3 ಕ್ಲೋರಿನ್ ಆಟಮ್ಸಲ್ಲಿ 2 ಕ್ಲೋರಿನ್ ಆಟಮ್ಸ್ ಸ್ಕ್ವೇರ್ ಬ್ರಾಕೆಟ್ನ ಆಚೆ ಕಡೆ ಇದೆ, ಉಳಿದಿರೋದು ಒಳಗಡೆ ಇದೆ. ಸೊ ಹಾಗಾಗಿ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ CO
NH3 5 times Cl2. So this is the right answer. So answer is option D. Next we have, there are two complexes, ಎರಡು complexes ಇದೆ, are example of which type of isomerism. ನೋಡ್ರಿ ಇಲ್ಲಿ ಸಲ್ಫೇಟ್ ಔಟ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ ಇದೆ, ಇಲ್ಲಿ ಸಲ್ಫೇಟ್ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ ಇದೆ, ಬ್ರೋಮಿನ್ ಇನ್ಸೈಡ್ ಇದೆ, ಇಲ್ಲಿ ಬ್ರೋಮಿನ್ ಔಟ್ಸೈಡ್ ಇದೆ. ಸೊ ಇದು ಅಯೋನೈಸೇಷನ್ ಐಸೋಮೆರಿಸಮ್. ವಿಲ್ಕಿನ್ಸನ್ಸ್ ಕೆಟಲಿಸ್ಟ್, that is PH3P thrice RHCl is used in the hydrogenation of alkenes. Wilkinson's catalyst hydrogenation of alkenes ಅಲ್ಲಿ ಬಳಸ್ಕೊಂತೀವಿ. Chlorophyll is a coordination compounds having central metal magnesium. EN, ethane 1,2 diamine is the bidentate ligand. Next question, complexes with bidentate ligand ಅಥವಾ polydentate ligand complexes chelate ligands ಫಾರ್ಮ್ ಮಾಡುತ್ತೆ. Complexes with bidentate ligands are called chelate complexes. Which one is bidentate ligand? ಇಲ್ಲಿ bidentate ligand oxalate ion ಮತ್ತೆ ethane 1,2 diamine, so both A and B. ಇಲ್ಲಿ neutral ligand amine, NH3 is a neutral ligand. EDTA is hexadentate ligand. Which ion produce small crystal field splitting? ಇಲ್ಲಿ weak ligand ಯಾವುದಪ್ಪ ಅಂದರೆ ಇವೆಲ್ಲ ಕೂಡ ಎಲ್ಲ ಹ್ಯಾಲೋಜನ್ಸು ಕೂಡ weak ligands ಏನೆ. The two compounds pentaamine sulfato-cobalt 3 bromide and pentaamine sulfato-cobalt 3 chloride represent. ಇವೆರಡೂ complexes, they do not show any kind of isomerism. A complex shown below, ಇಲ್ಲಿ ಕೊಟ್ಟಿರುವಂತಹ ಕಾಂಪ್ಲೆಕ್ಸ್ MABCDEF 6 different ligands are there. ಇದು ಆಪ್ಟಿಕಲ್ ಮತ್ತು ಜಿಯೋಮೆಟ್ರಿಕಲ್ ಐಸೋಮರ್ ಎರಡೂ ಮಾಡುತ್ತೆ. ದ ಕೋಆರ್ಡಿನೇಷನ್ ನಂಬರ್ ಆಫ್ ಕ್ರೋಮಿಯಂ, ಇಲ್ಲಿ ಕೊಟ್ಟಿರುವಂತಹ ಕಾಂಪ್ಲೆಕ್ಸಲ್ಲಿ ಕ್ರೋಮಿಯಂನ ಕೋಆರ್ಡಿನೇಷನ್ ನಂಬರ್ 6 ಇದೆ. ಯಾಕಂದರೆ ಯು ಕ್ಯಾನ್ ಫೈಂಡ್ 3 ಅಮೋನಿಯಾ ಆ್ಯಂಡ್ 3 ವಾಟರ್ ಆಸ್ ಅ ಲಿಗ್ಯಾಂಡ್, ಟೋಟಲ್ 6 ಲಿಗ್ಯಾಂಡ್ಸ್. Which of the following complexes species do not involving in D2sp3? D2sp3 ಹೈಬ್ರಿಡೈಸೇಷನ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇರಬೇಕು. ಸೊ ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಇಲ್ಲವಾದದ್ದು ಫ್ಲೂರೈಡ್ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಹಾರ್ಡ್ನೆಸ್ ಆಫ್ ವಾಟರ್ ಹಾರ್ಡ್ನೆಸ್ ಎಸ್ಟಿಮೇಟ್ ಮಾಡೋದು EDTA ಮೆಥಡಿಂದ. Let us move on to the electrochemistry ಚಾಪ್ಟರ್ನ ಇಂಪಾರ್ಟೆಂಟ್ MCQsನ ಡಿಸ್ಕಸ್ ಮಾಡೋಣ. The specific conductivity of solution decreases with dilution. The highest electrical conductivity of the following aqueous solution. So ಇಲ್ಲಿ ಲೋಯೆಸ್ಟ್ ನೋಡೋದಾದರೆ ಅಸಿಟಿಕ್ ಆಸಿಡಲ್ಲಿ ಹ್ಯಾಲೋಜನ್ ಆಟಮ್ಸ್ ಜಾಸ್ತಿ ಆದಷ್ಟು ಕಂಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಫ್ಲೂರಿನಲ್ಲಿ ಜಾಸ್ತಿ ಕಂಡಕ್ಟಿವಿಟಿ. ಸೊ ಆಪ್ಷನ್ ಎನಲ್ಲಿ 2 ಫ್ಲೂರಿನ್ ಆಟಮ್ಸ್ ಇರೋದ್ರಿಂದ ಡೈಫ್ಲೂರೋ ಅಸಿಟಿಕ್ ಆಸಿಡಲ್ಲಿ, ಯಾಕಂದರೆ ಕಾನ್ಸಂಟ್ರೇಷನ್ ಸೇಮ್ ಇದೆ. ಸೊ ಹಾಗಾಗಿ ಆಪ್ಷನ್ ಎನಲ್ಲಿ ಯು ಕ್ಯಾನ್ ಫೈಂಡ್ ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ನಾ ಗಿವನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, ಇಲ್ಲಿ HCl, NaCl ಮತ್ತು ಸೋಡಿಯಂ ಅಸಿಟೇಟ್ನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ. ನಾವು ಇನ್ಫೈನೈಟ್ ಡೈಲ್ಯೂಷನಲ್ಲಿ ಅಸಿಟಿಕ್ ಆಸಿಡ್ನ ಮೋಲಾರ್ ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಏನಿಲ್ಲಿ, ಸೊ ಟು ಕ್ಯಾಲ್ಕುಲೇಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅಸಿಟಿಕ್ ಆಸಿಡ್ CH3COOH ಮೋಲಾರ್ ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ದ ಫಾರ್ಮುಲಾ ಈಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸೋಡಿಯಂ ಅಸಿಟೇಟ್ CH3COONA ಪ್ಲಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ HCl ಮೈನಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ NaCl. ಈ ಕೊಟ್ಟಿರೋ ವ್ಯಾಲ್ಯೂಸ್ ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ 390.5 ಸಿಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ದ ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಡಿಪಾಸಿಟೆಡ್ ಬೈ ದ ಪ್ಯಾಸೇಜ್ ಆಫ್ 1 ಆಂಪಿಯರ್ ಕರೆಂಟ್ ಆ್ಯಂಡ್ ಫಾರ್ 1 ಸೆಕೆಂಡ್ ಈಸ್ ಈಕ್ವಲ್ ಟು ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆಂಟ್. 1 ಆಂಪಿಯರ್ ಕರೆಂಟ್ 1 ಸೆಕೆಂಡ್ಗೆ ಪಾಸ್ ಮಾಡಿದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಈಸ್ ಈಕ್ವಲ್ ಟು ಇಟ್ಸ್ ಎಲೆಕ್ಟ್ರೋಕೆಮಿಕಲ್ ಈಕ್ವಿವೆಲೆಂಟ್. Now the charge required for the reduction of 1 mole of dichromate ion into Cr3+ is here you can find 6 oxidation number, 6 electrons are going to involve. So 6 electrons into 1 Faraday, that is 96,500 coulomb is the answer. Number of electrons into the value of 1 Faraday is the answer. The amount of electricity required to produce 1 mole of ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ನೋಡಿರಿ, ಕಾಪರ್ ಸಲ್ಫೇಟಲ್ಲಿ ಕಾಪರ್ ಅಯಾನ್ ಇರುತ್ತೆ.
So if you want to convert copper ion into copper, you need to use 2 electrons. 2 electrons gives rise to copper. So ಇಲ್ಲಿ 2 electron ಅಂದರೆ 2 Faraday. So 2 Faraday amount of electricity we need to use. The laws of electrolysis were proposed by Faraday. Next we have a question. ಈ ಕೊಟ್ಟಿರುವಂತಹ ರಿಯಾಕ್ಷನ್ಸ್ ಅಲ್ಲಿ ವಿಚ್ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್? ಈ ಕೊಟ್ಟಿರುವಂತಹ 2 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ನಮಗೆ 4 ಆಪ್ಷನ್ಸಲ್ಲಿ ಯಾವುದು ಸ್ಪಾಂಟೇನಿಯಸ್ ಆಗುತ್ತೆ ಅಂತ. ಸ್ಪಾಂಟೇನಿಯಸ್ ಆಗೋದು ಯಾವುದು? ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಸೊ ಜಿಂಕ್ ವಿಲ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಅಯಾನ್. ಸೊ ಜಿಂಕ್ ಏನಾಗುತ್ತೆ? ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್, ಸೊ ಇಟ್ ವಿಲ್ ಲೂಸ್ ಎಲೆಕ್ಟ್ರಾನ್ ಆ್ಯಂಡ್ ಕಾಪರ್ ಅಯಾನ್ ಗೇನ್ಸ್ ಎಲೆಕ್ಟ್ರಾನ್. Zinc converts to zinc ion, copper ion converts to copper. So this reaction spontaneously occurs. The standard reduction potential of zinc is minus 0.76, copper 0.34, silver 0.8 volts. The following cells were constructed. ಇಲ್ಲಿ 3 cell construct ಮಾಡಿದ್ದಾರೆ, 3 cells construction ಮಾಡಿದ್ದಾರೆ. ಇಲ್ಲಿ you can see 3 cells are constructed. First cell zinc salt bridge copper ion. So ಇಲ್ಲಿ standard electrode potential calculate ಮಾಡೋದು ಹೆಂಗೆ? E naught of cathode minus E naught of anode. ನೋಡ್ರಿ, ಫಸ್ಟ್ ಆಫ್ ಆಲ್ ಗ್ಯಾಪ್ನ ಕೊಡ್ರಿ. ಆನೋಡ್ ಎಲೆಕ್ಟ್ರೋಡ್ ಹತ್ರ ಆಕ್ಸಿಡೇಷನ್ ಆಗುತ್ತೆ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್. ಕ್ಯಾಥೋಡ್ ಎಲೆಕ್ಟ್ರೋಡ್ ಹತ್ರ ರಿಡಕ್ಷನ್ ಆಗುತ್ತೆ ಅಂದರೆ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಇದು ಗ್ಯಾಪ್ನ ಕೊಡ್ರಿ. ಸೊ ಇದನ್ನು ಕಾನ್ಸೆಪ್ಟ್ ಗ್ಯಾಪ್ನ ಇಟ್ಕೊಂಡು we can calculate the standard electrode potential of the cell by using the formula E naught of cathode minus E naught of anode. ಇಲ್ಲಿ ಕ್ಯಾಥೋಡ್ ಯಾವುದಪ್ಪ ಅಂದರೆ ಇಲ್ಲಿ ಕ್ಯಾಥೋಡ್ ಯೂಸ್ ಆಗೋದು ಕಾಪರ್, ಮೀನ್ಸ್ ರಿಡಕ್ಷನ್ ಆಗ್ತಾ ಇರೋದು ಕಾಪರಲ್ಲಿ. ಸೊ ಕಾಪರ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ 0.34. ಮತ್ತು ಆನೋಡ್ ಹತ್ರ ಆಕ್ಸಿಡೇಷನ್ ಆಗೋದು, ಆಕ್ಸಿಡೇಷನ್ ಆಗ್ತಾ ಇರೋದು ಜಿಂಕ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೈನಸ್ 0.76. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1.1 ವೋಲ್ಟ್ ಸಿಗುತ್ತೆ. ಸೆಕೆಂಡ್ ಕನ್ಸ್ಟ್ರಕ್ಷನಲ್ಲಿ ಏನಾಗ್ತಾ ಇದೆ, ಇಲ್ಲೂ ಅಷ್ಟೇ ಕ್ಯಾಥೋಡ್ ಸಿಲ್ವರ್ ಆಗುತ್ತೆ, ಬಿಕಾಸ್ ಕ್ಯಾಥೋಡ್ ಈಸ್ ಗೇನಿಂಗ್ ಎಲೆಕ್ಟ್ರಾನ್, ಇಟ್ಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ 0.8 ಮೈನಸ್ ಆನೋಡ್ ಜಿಂಕ್, ಆನೋಡ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೈನಸ್ 0.76. ಸೊ ಆ್ಯಡ್ ಮಾಡಿದಾಗ ನಮಗೆ 1.56 ವೋಲ್ಟ್ ಸಿಗುತ್ತೆ. ಥರ್ಡ್ ಕನ್ಸ್ಟ್ರಕ್ಷನಲ್ಲಿ ಅಷ್ಟೇ ಸಿಲ್ವರ್ ಈಸ್ ಆಕ್ಟ್ ಆಸ್ ಕ್ಯಾಥೋಡ್ ಬಿಕಾಸ್ ಇಟ್ ಈಸ್ ಗೇನಿಂಗ್ ಎಲೆಕ್ಟ್ರಾನ್ ಆ್ಯಂಡ್ ಕಾಪರ್ ಆಕ್ಟ್ ಆಸ್ ಅ ಆನೋಡ್ ಬಿಕಾಸ್ ಕಾಪರ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 0.46 ಸಿಗುತ್ತೆ. ಸೊ ಫಸ್ಟ್ ಕನ್ಸ್ಟ್ರಕ್ಷನ್ನಲ್ಲಿ 1.1 ವೋಲ್ಟ್, ಸೆಕೆಂಡ್ 1.56, ಥರ್ಡ್ 0.46. ಇಲ್ಲಿ ತುಂಬ ಕಡಿಮೆ ಯಾವುದು? ಥರ್ಡ್ ಒನ್. ಸೊ ಥರ್ಡ್ ಒನ್ ಹ್ಯಾವಿಂಗ್ ಹೈಯೆಸ್ಟ್ ಪೊಟೆನ್ಷಿಯಲ್. ಆಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಯಾವುದು? ಫಸ್ಟ್ 1.1. Then finally highest ಯಾವ್ದಿರೋದು 1.56, that is having least potential. So option B is the right answer. The relationship between Gibbs free energy delta G and EMF is delta G is equal to minus NFE. N ಅಂದರೆ number of electrons. Calculate the EMF of the following cell. ಕೊಟ್ಟಿರೋ ಸಿಂಬಾಲಿಕ್ ನೋಟೇಷನ್ನ EMF ಅಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಸಪ್ರೇಟಾಗಿ ಕಾಪರ್ದು ಸಿಲ್ವರ್ದು ಕೊಟ್ಟಿದ್ದಾರೆ. ಸೊ ಯೂಸ್ ಫಾರ್ಮುಲಾ ಏನು? E naught of cathode minus E naught of anode. ಇಲ್ಲಿ ಕ್ಯಾಥೋಡ್ ಅಂದರೆ ಸಿಲ್ವರ್ ಅಯಾನ್ ಇಸ್ ಗೇನಿಂಗ್ ಎಲೆಕ್ಟ್ರಾನ್, ಇಟ್ಸ್ ಪೊಟೆನ್ಷಿಯಲಿ ಸಬ್ಸ್ಟಿಟ್ಯೂಟ್. ಮತ್ತು ಆನೋಡ್ ಅಂದರೆ ಕಾಪರ್, ಬಿಕಾಸ್ ಕಾಪರ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್, ಕಾಪರ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಸಬ್ಸ್ಟಿಟ್ಯೂಟ್ಸ್ ಪೊಟೆನ್ಷಿಯಲ್, then you will get 0.46. Option A is the right answer for this question. Then standard electrode potential of the cell. ಈ ಕೊಟ್ಟಿರೋ ಸೆಲ್ ರೆಪ್ರೆಸೆಂಟೇಷನ್ನ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಗೇನ್ ಫಾರ್ಮುಲಾ E naught of cathode minus E naught of anode. ಇಲ್ಲಿ ಕ್ಯಾಥೋಡ್ ಸಿಲ್ವರ್ ಬಿಕಾಸ್ ಸಿಲ್ವರ್ ಈಸ್ ಗೇನಿಂಗ್ ಎಲೆಕ್ಟ್ರಾನ್ 0.8 ಮತ್ತು ಹೈಡ್ರೋಜನ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ 0, you will get 0.8 volt. The standard electrode potential is measured by voltmeter. Then we have one more question. Calculate the equilibrium constant Kc for the reaction. ಈ ಕೊಟ್ಟಿರೋ ರಿಯಾಕ್ಷನ್ನ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc ಫೈಂಡ್ ಔಟ್ ಮಾಡಬೇಕು. E naught ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಆರ್ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಏನು? E naught is equal to 0.0591 divided by n. n ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ಲಾಗ್ Kc. E naught ಕೊಟ್ಟಿದ್ದಾರೆ ಅವರೇನೆ 0.470 is equal to 0.0591 divided by 2. 2 is the number of electron because copper is losing 2 electrons, or silver ion is 2 silver ion is gaining 2 electrons into log Kc. ಸೊ ಲಾಗ್ Kc ಈ ಕಡೆ ತಗೊಂಡ್ರಾಗ ಆಂಟಿ ಲಾಗ್ ಆಗುತ್ತೆ, ಆವಾಗ ನಮಗೆ 8.5 into 10 to the power of 15 ಸಿಗುತ್ತೆ. The acid used in lead storage battery sulfuric acid.
The process of zinc plating on iron sheet is known as the process of zinc, and it is called galvanization. When lead storage battery is discharged, sulfuric acid is consumed. Lead storage battery discharge ಆದಾಗ sulfuric acid consume ಆಗುತ್ತೆ. Next, the desired amount of charge obtained from obtaining 1 mole of aluminum from aluminum ion. Aluminum convert ಆಗಬೇಕು ಅಂದರೆ 3 electrons involve ಆಗುತ್ತೆ ಅಂದರೆ 3 Faraday nothing but 3 into 96,500. During electrolysis of fused NaCl, which reaction occurs? So fused NaCl ಅಂದರೆ molten NaCl, only NaCl, ಅದರಲ್ಲಿ chlorine ion oxidize ಆಗುತ್ತೆ. The conductivity of strong electrolyte is increases on dilution slightly. Standard electrode potential of normal hydrogen electrode is 0. Which statement is correct? It is correct statement ಯಾವುದು galvanic cell ದು? It converts chemical energy into electrical energy. If the salt bridge is removed, ಮಾಡಿದಾಗ from the two half cells, the voltage drops to 0. Next question, which of the following statement is true regarding fuel cell? Fuel cell is more efficient, free from pollution and run till reactants are active. All of the above. Rust formula ಏನili? Rust formula is Fe2O3 and FeOH thrice. When copper reacts with AgNO3 solution, the reaction takes place is oxidation of copper. Copper undergo oxidation because copper is more reactive than silver. Silver ginta copper ಜಾಸ್ತಿ reactive. Which of the following solution will have highest conductivity? Highest conductivity is 0.1 molar HCl because hydrogen ion is smaller. ಯಾಕಂದರೆ ಇಲ್ಲಿ ಕಂಪೇರ್ ಮಾಡಿದ್ರೆ hydrogen ion size is very small, so its conductivity will be more. Next we have the value of limiting molar conductivity of NH4Cl, NaOH and NaCl are given respectively. We need to calculate the limiting molar conductivity of weak electrolyte NH4OH. So weak electrolyte NH4OH na conductivity calculate ಮಾಡೋದಕ್ಕೋಸ್ಕರ we have one formula that you should remember. The formula is limiting molar conductivity of weak electrolyte ammonium hydroxide is equal to limiting molar conductivity of NH4Cl plus limiting molar conductivity of NaOH minus limiting molar conductivity of NaCl. ಸೊ ಕೊಟ್ಟಿರೋ ವ್ಯಾಲ್ಯೂಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 271.44 ಆನ್ಸರ್ ಸಿಗುತ್ತೆ. ಸೊ ದ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಈಸ್ inversely proportional to the concentration. Now we will discuss the MCQs of aldehyde, ketones and carboxylic acid. First question is which among the following is the strongest acid? So fluoroacetic acid is the strongest acid because it has a fluoro group. The solvent used in Etard reaction during the formation of benzaldehyde from toluene, that is Etard reaction, the solvent is carbon disulfide. Next, statement 1. Statement A, Gutterman-Koch reaction is used for the preparation of aromatic aldehyde. Yes, statement A is true. Statement B, Gutterman-Koch reactions involves the use of an alkene as a starting material. Alkene alla benzene use madadilli. So statement A is true, but statement B is false. Next, benzaldehyde undergo aldol condensation. Wrong. ಯಾಕಂದ್ರೆ benzaldehyde ಅಲ್ಲಿ alpha hydrogen iralla, so it will not undergo aldol condensation. So assertion is incorrect. Reason, aldehyde do not have alpha hydrogen undergo Kenizerose reaction. Reason is wrong. So option 4 is the right answer. Next question. Statement A, aldehydes are typically prepared from nitriles using Stefan's reaction. Yes, statement A is right. The Stefan's statement B is the Stefan's reaction nitrile reduces nitrile to ketones ketone alla aldehyde. So option 2 is the right answer. Next question, which of the following reaction converts carbonyl group ಅಂದರೆ C double bond carbonyl group of aldehydes and ketones into methylene group ಅಂದರೆ ಆಕ್ಸಿಜನ್ ನ ತೆಗೆದು ಅಲ್ಲಿ 2 ಹೈಡ್ರೋಜನ್ ಆಡ್ ಮಾಡಬೇಕು, ಅದು ಮಿಥಿಲಿನ್ ಗ್ರೂಪ್. ಆನ್ ಟ್ರೀಟ್ಮೆಂಟ್ ವಿತ್ ಜಿಂಕ್ ಅಮಾಲ್ಗಮ್ ಅಂಡ್ ಕಾನ್ಸಂಟ್ರೇಟೆಡ್ HCl, ಆ ರಿಯಾಕ್ಷನ್ ನ ಹೆಸರು ಕ್ಲೆಮೆನ್ಸನ್ಸ್ ರಿಡಕ್ಷನ್. ಸ್ಟೇಟ್ಮೆಂಟ್ ಎ,
The reaction of aldehyde and ketone with HCN, hydrogen cyanide, is very slow to yield cyanohydrin. Yes, that is the right statement. Statement B, the above reaction under cyanohydrin formation is catalyzed by base OH minus, right? And generated cyanide ion, being a weaker nucleophile, adds to carbonyl compound to yield corresponding cyanohydrin. Statement B also correct. So both the statements are right here. Ethane, ethane can be obtained from ethanol. Ethane can be obtained from ethanol. Ethanol is a 2-carbon aldehyde in one step by Clemenson's reduction using zinc amalgam and concentrated HCl. In Tollens test, aldehydes are oxidized. The hybridization of carbon in methanoic acid is sp2 because carbon atom having double bond. In the following reaction, here acetic acid reacts with ammonia to form X. X is ammonium acetate. This on decomposition by the release of water, it will produce amide, ethanamide. The if acetyl chloride formula CH3COCl, in the presence of barium chloride and palladium Rosenmund reduction, this undergo reduction to produce ethanol, 2-carbon aldehyde. Which aldehyde cannot be obtained by Rosenmund reduction? That is formaldehyde, because here there is a formation of unstable product, that is formyl chloride is unstable. Formyl chloride is an unstable product. Tollens reagent can be obtained by mixing aqueous silver nitrate with aqueous ammonia solution. The reagent is ammonical silver nitrate. Oxidation of toluene with chromyl chloride followed by hydrolysis gives benzaldehyde. This reaction is Etard reaction. Chromyl chloride is used, that's why it is a Etard reaction. Next, the given reaction where benzaldehyde is produced from benzene, carbon monoxide and HCl in the presence of AlCl3, it is Gattermann-Koch reaction. The COOH, carboxylic group in carboxylic acid, can be replaced by hydrogen by removing this carbon dioxide. It's a decarboxylating agent, that is soda lime, NaOH, mixture of NaOH and calcium oxide. Soda lime has to be used. Next question, statement A, aldehyde can be distinguished from ketone by using Tollens reagent. Yes, it's the right statement. Tollens reagent gives a silver mirror with aldehyde. No, with ketone, with aldehyde, not with ketone. So option 2 is the right answer. Identify the correct statement about Kennesaro's reaction. The correct statement is the reaction answers by aldehydes containing no alpha hydrogen. Match the following. Here, let us see the match the following. Tollens reagent here is ammonical silver nitrate. Tollens reagent is ammonical silver nitrate. Skiff's reagent is para, rosolin and sulfur dioxide. Then Rosenmund reduction you can find in the presence of palladium and barium sulfate, and Fehling solution is Rochales salt and aqueous sodium hydroxide. Next we have the product formed. The product formed by the reaction of aldehyde with primary amine. When aldehyde reacts with primary amine, it will form Skiff's base. When aldehyde reacts with primary amine, it gives the Skiff's base. Next question. Aldehyde and ketone can be distinguished by using Fehling solution. Next we have the reduction of benzoyl chloride with palladium and barium sulfate in Rosenmund reduction produce benzaldehyde. Through which of the following reaction the number of carbon atoms can be increased in a chain? Number of carbon atoms can be increased by aldol condensation. The reagent used in Gattermann-Koch reaction is carbon monoxide and HCl. The IUPAC name of phthalic acid. Is benzene 1,3 dicarboxylic acid. Benzene 1,2 dicarboxylic acid. The product formed when hydroxylamine condenses with carbonyl compound is oxime. The carboxylic acid which does not undergo HVZ reaction is this one, because it does not having alpha hydrogen.
Next, which among the following has lowest pKa value? Lowest pKa value is formic acid, and in acetic acid, the carbon-carbon bond formed by overlapping of sp3 hybridized carbon atom with sp2 hybridized carbon atom. Now let us move to the amines chapter. Amines chapter first question. Which of the following do not react with Hinsberg reagent? Hinsberg reagent ಅಂದರೆ benzene sulfonyl chloride. ಅದರಲ್ಲಿ ಯಾವ್ದು ರಿಯಾಕ್ಟ್ ಆಗಲ್ಲ ಅಂದರೆ ಟರ್ಸರಿ ಅಮೈನ್. ಸೊ ಟರ್ಸರಿ ಅಮೈನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್. ದ ಹೈಬ್ರಿಡೈಸ್ ಸ್ಟೇಟ್ ಆಫ್ ನೈಟ್ರೋಜನ್ ಇನ್ ಅಮೈನ್ ಇಸ್ sp3. The correct order of increasing basic nature of the given here is increasing orderly. So kadme basic nature ammonia, as the number of electron donating group increases, andre methyl group increases, the basic nature increases. So this is a correct order of basicity. Which of the following reacts with nitrous acid HNO2 at 0 to 5 degrees Celsius to give alcohol? It is primary aliphatic amine. Halfman bromamide reaction is used to convert. Halfman bromamide reaction ಏನಾಗ್ತಾ ಇದೆ? ಪ್ರೈಮರಿ ಅಮೈನ ಕನ್ವರ್ಟ್ ಆಗ್ತಾ ಇದೆ. ಪ್ರೈಮರಿ ಅಮೈಡ್ RCONH2 RNH2 ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದರೆ ಒಂದು ಕಾರ್ಬನ್ ಆಟಮ್ ಕಡಿಮೆ ಆಗ್ತಾ ಇದೆ, ಇದು ಕಡಿಮೆ ಆಗ್ತಾ ಇದೆ, ಅದಕ್ಕೆ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ಅಂತ ಕರೆಯೋದು. ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ಅಲ್ಲಿ ನಾವು ಪ್ರೈಮರಿ ಅಮೈನ್ಸ್ ಪ್ರಿಪೇರ್ ಮಾಡ್ತೀವಿ. ರಿಡಕ್ಷನ್ ಆಫ್ ಪ್ರೈಮರಿ ಅಮೈನ್ ವಿತ್ CH3COCl gives amide. The treatment of CH3NH2 with nitrous acid produces nitrogen gas and methanol. Aniline is an aromatic amine. When it reacts with bromine water, it gives tribromoaniline, which shows maximum basicity. ಇಲ್ಲಿ ಮ್ಯಾಕ್ಸಿಮಮ್ ಬೆಸಿಸಿಟಿ ಶೋ ಮಾಡೋದು ಡೈಮಿಥೈಲ್ ಅಮೈನ್. ನೆಕ್ಸ್ಟ್ ವಿ ಹ್ಯಾವ್ ವಿಚ್ ಆಫ್ ದ ಫಾಲೋಯಿಂಗ್ ರಿಯೇಜೆಂಟ್ ಈಸ್ ಯೂಸ್ಡ್ ಇನ್ ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್. ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ಅಲ್ಲಿ KOH, ಥ್ಯಾಲಿಮೈಡ್ ಮತ್ತು ಆಲ್ಕೈಲ್ ಹೈರೈಡ್ ಯೂಸ್ ಮಾಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಗಿವ್ಸ್ ಡೈಅಜೋನಿಯಂ ಸಾಲ್ಟ್ ಆನ್ ಟ್ರೀಟ್ಮೆಂಟ್ ವಿತ್ NaNO2 and HCl at 0 to 5 degrees Celsius is aniline. Aniline must react. Which of the following reaction is used to prepare primary amine from nitrile? ಇಲ್ಲಿ primary amine used to prepare primary amine from nitrile. It is the reduction of lithium aluminum hydride. Which of the following cannot be distinguished by Lucas reagent? Amines, because Lucas reagent is used to distinguish alcohol, not amines. The reaction of primary aromatic amine with NaNO2 HCl and at 0 to 5 degrees Celsius is a diazotization reaction. Which of the following is used as a Hinsberg reagent? Benzene sulfonyl chloride C6H5SO2Cl. Which of the following gives carbyl amine reaction? The smell of isocyanide, and it is primary amine. Next question. Which of the following amine gives positive Hinsberg test but soluble in NaOH? So primary amines reacts with Hinsberg reagent to produce the product which is soluble in NaOH, whereas secondary amine reacts with Hinsberg reagent but the product is insoluble in NaOH because it does not have acidic hydrogen, whereas tertiary amine does not react with Hinsberg reagent because of the absence of acidic hydrogen. The product of primary aliphatic amine with chloroform and KOH is isocyanide. It will form isocyanide, that is carbyl amine reaction. Predict the major product. Here one of the primary amine react with NaNO2 and HCl at 0 to 5 degrees Celsius is the product is alcohol and nitrogen. Which amine reacts with nitrous acid to evolve nitrogen gas? So primary aliphatic amine react with nitrous acid to release nitrogen gas. Tertiary amine do not react with nitrous acid because does not have hydrogen on nitrogen for diazotization reaction. Halfman bromamide degradation of amide gives amine with one carbon atom less. Halfman bromamide degradation ಅಲ್ಲಿ amide ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇರುತ್ತೋ ಅದರಲ್ಲಿ ಒಂದು ಕಾರ್ಬನ್ ಆಟಮ್ ಕಡಿಮೆ ಇರುತ್ತೆ amines ಅಲ್ಲಿ. The basicity of amine is due to amines ನ basicity ಏನಕ್ಕೋಸ್ಕರ ಅಂದರೆ due to the presence of lone pair of electron on nitrogen. The order of basicity in gas phase, amines ಅಲ್ಲಿ gas phase ಅಲ್ಲಿ tertiary amines more basic, then secondary, then least is primary. Which of the following reagent is suitable to
to differentiate aniline and N-methyl aniline. When nitrobenzene is reduced in acidic medium, nitrobenzene acidic medium will reduce ಆದಾಗ ನಮಗೆ ಸಿಗುತ್ತೆ ಅನಿಲಿನ್. Next we have a questions of biomolecules. Biomolecules chapter na questions ನೋಡೋಣ. Coagulation of protein ಅಂದರೆ denaturation of protein. Which of the following carbohydrate is most abundant in nature? ಯಾವ ಕಾರ್ಬೋಹೈಡ್ರೇಟ್ ಅಂದರೆ ಸೆಲ್ಯುಲೋಸ್, ಪ್ಲಾಂಟ್ ಸೆಲ್ ವಾಲ್ ಅಲ್ಲಿ ಇರುತ್ತೆ. Which of the following hormone is contains iodine? Iodine ಇರುವಂತಹ ಹಾರ್ಮೋನ್ ಯಾವುದು ಅಂದರೆ ಥೈರಾಕ್ಸಿನ್, produced by secreted by thyroid gland. Identify the reagent R used in the conversion of glucose into N-hexane. ಗ್ಲೂಕೋಸ್ ನಲ್ಲಿ 6 ಕಾರ್ಬನ್ ಆಟಮ್ಸ್ ಇದೆ. ಆ 6 ಕಾರ್ಬನ್ ಆಟಮ್ಸ್ ಸ್ಟ್ರೈಟ್ ಚೈನಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾವು ಗ್ಲೂಕೋಸ್ನ ಹೈಡ್ರೋಜನ್ ಅಯೋಡೈಡ್ ಜೊತೆ ಹೀಟ್ ಮಾಡಿದಾಗ ನಮಗೆ N-hexane ಸಿಗುತ್ತೆ. ಸೊ ಆನ್ಸರ್ ಈಸ್ ಹೈಡ್ರೋಜನ್ ಅಯೋಡೈಡ್. How many essential amino acids are present in the living system? There are 10 essential amino acids. Which of the following hormone helps in the conversion of glucose into glycogen in the body? ನಮ್ಮ ಬಾಡಿನಲ್ಲಿ ಲಿವರಲ್ಲಿ ಮತ್ತು ಮಸಲ್ಸಲ್ಲಿ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ಇನ್ಸುಲಿನ್ ಹಾರ್ಮೋನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಗ್ಲೂಕೋಸ್ ಆನ್ ಆಕ್ಸಿಡೇಷನ್ ವಿತ್ ಬ್ರೋಮಿನ್ ವಾಟರ್. ಗ್ಲೂಕೋಸ್ನ ನಾವು ಬ್ರೋಮಿನ್ ವಾಟರ್ ಜೊತೆ ಟ್ರೀಟ್ ಮಾಡಿದಾಗ ಆಕ್ಸಿಡೇಷನ್ ಆಗಿ ಗ್ಲೂಕೋನಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ. ಇದರಿಂದ ಏನಾಗಿ ಕನ್ಫರ್ಮ್ ಆಗುತ್ತೆ ಅಂದರೆ ಗ್ಲೂಕೋಸ್ನ ಫಸ್ಟ್ ಕಾರ್ಬನ್ ಆಟಮಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ. ಸೊ ಗ್ಲೂಕೋಸ್ನ ಫಸ್ಟ್ ಕಾರ್ಬನ್ ಆಟಮಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ. ಆ ಗ್ಲೂಕೋಸ್ನ ನಾವು ಬ್ರೋಮಿನ್ ವಾಟರ್ ಜೊತೆ ಟ್ರೀಟ್ ಮಾಡಿದಾಗ ಅದು ಕಾರ್ಬಾಕ್ಸಿಲಿಕ್ ಆಸಿಡ್, ಗ್ಲೂಕೋನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ವಿಟಮಿನ್ ಸಿ ಇಸ್ ಆಸ್ಕಾರ್ಬಿಕ್ ಆಸಿಡ್. ದ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ pairs present in one turn of DNA ನಲ್ಲಿ ಟೋಟಲ್ 10 ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ಸ್ ಇರ್ತವೆ. ಗ್ಲಾಬುಲಾರ್ ಪ್ರೋಟೀನ್ ಇಲ್ಲಿ ಗ್ಲಾಬುಲಾರ್ ಪ್ರೋಟೀನ್ ಈಸ್ ಹೇರ್, whereas blood and egg has fibrous protein. Next we have among the following which vitamin deficiency causes rickets, bone disorder? Answer is vitamin D. Next, the number of amino acids required for 3 peptide bond. 3 peptide bond ಫಾರ್ಮ್ ಮಾಡಬೇಕು ಅಂದರೆ 4 ಅಮೈನೋ ಆಸಿಡ್ಸ್ ಬೇಕು. 4 ಅಮೈನೋ ಆಸಿಡ್ಸ್ ವಿಲ್ ಗಿವ್ 3 peptide bonds. The reason for double helical structure of DNA is due to the operation of hydrogen bonds. ನೈಟ್ರೋಜನ್ ಬೇಸಸ್ ಮೇಲೆ ಅಡಿನಿನ್ ಮತ್ತು ಥೈಮಿನ್ ಮಧ್ಯ 2 ಹೈಡ್ರೋಜನ್ ಬಾಂಡ್, ಗ್ವಾನೈನ್ ಮತ್ತು ಸೈಟೋಸಿನ್ನ ಮಧ್ಯ 3 ಹೈಡ್ರೋಜನ್ ಬಾಂಡ್ಸ್. ದೋಸ್ ಹೈಡ್ರೋಜನ್ ಬಾಂಡ್ಸ್ gives stability to the helix. The incorrect statement regarding enzyme. Incorrect statement ಯಾವುದಪ್ಪ ಅಂದರೆ enzymes are polysaccharide is the incorrect statement, whereas remaining options are right. Which of the following compound can form as Zwitter ion? Zwitter ion ಫಾರ್ಮ್ ಮಾಡೋದು ಅಮೈನೋ ಆಸಿಡ್ಸ್. ಎಕ್ಸಾಂಪಲ್ ಇಲ್ಲಿ ಅಮೈನೋ ಆಸಿಡ್ ಯಾವುದಪ್ಪ ಅಂದರೆ ಗ್ಲೈಸಿನ್. ಇನ್ ನ್ಯೂಕ್ಲಿಕ್ ಆಸಿಡ್ ನ್ಯೂಕ್ಲಿಯೋಟೈಡ್ಸ್, ಒಂದು ನ್ಯೂಕ್ಲಿಯೋಟೈಡ್ ಮತ್ತು ಇನ್ನೊಂದು ನ್ಯೂಕ್ಲಿಯೋಟೈಡ್ ಜಾಯಿನ್ ಆಗೋದು ಫಾಸ್ಫೋಡೈಎಸ್ಟರ್ ಲಿಂಕೇಜಿಂದ. Which of the following bases is not present in DNA? DNA ನಲ್ಲಿ ಯುರಾಸಿಲ್ ಇರಲ್ಲ, ಯುರಾಸಿಲ್ RNA ನಲ್ಲಿ ಇರೋದು. ಗ್ಲೈಕೋಜನ್ ಏನಪ್ಪ ಅಂದರೆ ಗ್ಲೈಕೋಜನ್ ಇಸ್ ಅ ಪಾಲಿಸ್ಯಾಕ್ರೈಡ್, ಸ್ಟ್ರಕ್ಚರಲಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಬಟ್ ಎಕ್ಸ್ಟೆನ್ಸಿವ್ಲಿ ಬ್ರಾಂಚ್. ಸ್ಟಾರ್ಚಲ್ಲಿ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಇರುತ್ತೆ. ಸೊ ಅಮೈಲೋಪೆಕ್ಟಿನ್ಗೆ ಹೋಲುತ್ತೆ ಗ್ಲೈಕೋಜನ್ನ ಸ್ಟ್ರಕ್ಚರ್, ಆದರೆ ತುಂಬ ಜಾಸ್ತಿ ಬ್ರಾಂಚಿಂಗ್ ಇರುತ್ತೆ. ದ ಅಮೈನೋ ಆಸಿಡ್ಸ್ ನಾಟ್ ಆಪ್ಟಿಕಲಿ ಆಕ್ಟಿವ್ is glycine. Next question is which of the following polymer is stored in the liver? ಯಾವ ಪಾಲಿಮರ್ ಲಿವರಲ್ಲಿ ಸ್ಟೋರ್ ಆಗುತ್ತೆ ಅಂತ. And the answer is glycogen. Glycogen is a polymer stored in the liver. Which of the following is a basic amino acid? Lysine is a basic amino acid. Tyrosine is aromatic. Which one of the vitamin given below is water soluble? Vitamin C is water soluble. Vitamin B and C water soluble. A, D, E, K are fat soluble vitamins. Which of the following carbohydrate is a sweetest among? Fructose is very sweetest. Which of the following component in starch is water insoluble? Amylopectin is water insoluble. Amylose is a water soluble. Which structure of protein will remains intact after coagulation of egg white on boiling? So primary structure will be intact, whereas secondary, tertiary and quaternary will decompose. Which of the following is a ketohexose? Ketohexose is fructose having keto group and 6 carbon atom. Identify vitamin whose deficiency in our blood decreases reproductive power. And the answer is vitamin E. Complete hydrolysis of RNA and DNA yields pentose sugar,
phosphoric acid and nitrogen bases, all of the above. The type of linkage present between two nucleotides is phosphodiester linkage. The Zwitter ion among the following. So Zwitter ion among the following is COO minus NH3 plus. NH3 plus and COO minus has a Zwitter ion. ನಮ್ಮ ನೆಕ್ಸ್ಟ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ರಿಯಾಕ್ಷನಲ್ಲಿ ಫಾರ್ಮೇಷನ್ ಆಫ್ ಅಮೋನಿಯಾ ಈಸ್ 2 × 10⁻⁻⁴ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ದ ವ್ಯಾಲ್ಯೂ ಆಫ್ ಡಿಸಪಿಯರೆನ್ಸ್ ಆಫ್ ಹೈಡ್ರೋಜನ್ ಕೇಳಿದ್ದಾರೆ. ನೋಡ್ರಿ, ಬ್ಯಾಲೆನ್ಸ್ ರಿಯಾಕ್ಷನ್ನ ಪ್ರಕಾರ ಅಮೋನಿಯಾ ಫಾರ್ಮೇಷನ್ 2 × 10⁻⁻⁴ ಆದರೆ hydrogen disappearance should be 3 × 10⁻⁻⁴. So option 2 is the right answer for this question. Next, the rate of reaction expressed in different ways. ನೋಡ್ರಿ, ಇಲ್ಲಿ ಪ್ಲಸ್ ಅಂದರೆ ಪ್ರಾಡಕ್ಟ್ ಸೈಡಲ್ಲಿ ಬರಬೇಕು. ಸಿ ಪ್ಲಸ್ ಇದೆ, ಪ್ರಾಡಕ್ಟ್ ಸೈಡಲ್ಲಿ ಬರಬೇಕು. ಡಿ ಮೈನಸ್ ಇದೆ, ಇದು ರಿಯಾಕ್ಟೆಂಟ್ ಸೈಡಲ್ಲಿ ಬರಬೇಕು. ಎ ಕೂಡ ಪ್ಲಸ್ ಇದೆ, ಇದು ಕೂಡ ಪ್ರಾಡಕ್ಟ್ ಸೈಡಲ್ಲಿ ಬರಬೇಕು. ಬಿ ಮೈನಸ್ ಇದೆ, ಇದು ರಿಯಾಕ್ಟೆಂಟ್ ಸೈಡಲ್ಲಿ ಬರಬೇಕು. ಸೊ ಬಿ ಡಿ ರಿಯಾಕ್ಟೆಂಟ್ಸ್, ಎ ಮತ್ತು ಸಿ ಪ್ರಾಡಕ್ಟ್. ಸೊ ಎಷ್ಟಿದೆ ಇಲ್ಲಿ? ಸಿ ಶುಡ್ ಬಿ 2 ಸಿ ಇರಬೇಕಿಲ್ಲಿ. ಡಿ -1/3 ಇದೆ, ಸೊ 3D ಇರಬೇಕು. ಎ +1/4 ಇದೆ, ಸೊ ಎ 4A ಇರಬೇಕು. ಬಿ ಒಂದೇ ಇದೆ, ಸೊ ಆಪ್ಷನ್ 3 ಸ್ಟೂಡೆಂಟ್ಸ್. ನಮ್ಮ ನೆಕ್ಸ್ಟ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸ್ನ ಫಸ್ಟ್ ಕ್ವಶನ್ ನೋಡೋಣ. ಈ ಕೊಟ್ಟಿರೋ ರಿಯಾಕ್ಷನಲ್ಲಿ ಅಮೋನಿಯಾ ಫಾರ್ಮೇಷನ್ 2 × 10⁻⁻⁴ ಆದರೆ ಹೈಡ್ರೋಜನ್ ಡಿಸಪಿಯರೆನ್ಸ್ ಎಷ್ಟಾಗಬೇಕು ಅಂದರೆ, ಸೊ ರಿಯಾಕ್ಟೆಂಟ್ ಸೈಡಲ್ಲಿ ಹೈಡ್ರೋಜನ್ 3 ಮೋಲ್ಸ್ ಇದೆ, ಹಾಗಾಗಿ 3 × 10⁻⁻⁴ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದ ರೇಟ್ ಆಫ್ ರಿಯಾಕ್ಷನ್ ಎಕ್ಸ್ಪ್ರೆಸ್ ಇನ್ ಡಿಫ್ರೆಂಟ್ ವೇಸ್. ಇಲ್ಲಿ ಕೊಟ್ಟಿರೋ ರೇಟ್ ಆಫ್ ರಿಯಾಕ್ಷನ್ನ ಎಕ್ಸ್ಪ್ರೆಷನ್ ನಾವು ರಿಯಾಕ್ಷನ್ ರೂಪದಲ್ಲಿ ಬರೀಬೇಕು. ನೋಡ್ರಿ, ಪ್ಲಸ್ ಎಲ್ಲೆಲ್ಲಿ ಪ್ಲಸ್ ಬಂದಿದೆ ಅದು ಪ್ರಾಡಕ್ಟ್, ಮತ್ತು ಎಲ್ಲೆಲ್ಲಿ ಮೈನಸ್ ಬಂದಿದೆ ಅದು ರಿಯಾಕ್ಟೆಂಟ್. ಯಾಕಂದರೆ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ರಿಯಾಕ್ಟೆಂಟ್ಸ್ ಯಾರು ಇಲ್ಲಿ? ಡಿ. ಸೊ ಎಷ್ಟು ಡಿಕ್ರೀಸ್ ಆಗಿದೆ? -1/3, ಸೊ 3D. ಇನ್ನೊಂದು ರಿಯಾಕ್ಟೆಂಟ್ ಯಾವುದು? ಬಿ. ಒಂದೇ ಇದೆ, ಬಿ ಗಿವ್ಸ್ ರೈಸ್ ಟು. ಪ್ರಾಡಕ್ಟ್ ಯಾವುದು? ಸಿ ಇದೆ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 1/2 ಆಗಿದೆ, ಸೊ 2C. ರಿಯಾಕ್ಟೆಂಟ್ ಇನ್ನೊಂದು ಪ್ರಾಡಕ್ಟ್ ಯಾವುದು? ಎ. ಎಷ್ಟು ಇನ್ಕ್ರೀಸ್ ಆಗಿದೆ? 1/4, ಸೊ 4A. ಸೊ ದಿಸ್ ಇಸ್ ದ ರಿಯಾಕ್ಷನ್. ಸೊ ಅಕಾರ್ಡಿಂಗ್ ಟು ದಟ್ ಆನ್ಸರ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕೊಟ್ಟಿರೋ ರಿಯಾಕ್ಷನ್ಗೆ ನಾವು ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಬ್ರೋಮಿನ್ ಈಸ್ ರಿಲೇಟೆಡ್ ಟು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬ್ರೋಮೈಡ್ ಅಯಾನ್. ನೋಡ್ರಿ, ಇನ್ನೇನು ಕೇಳ್ತಾ ಇದ್ದಾರೆ, ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಕೊಟ್ಟಿರೋ ಆಪ್ಷನ್ಸಲ್ಲಿ ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಬ್ರೋಮಿನ್ ಈಸ್ ರಿಲೇಟೆಡ್ ಟು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಬ್ರೋಮೈಡ್ ಅಯಾನ್. ಇದೆರಡನ್ನ ನಾವು ರಿಲೇಟ್ ಮಾಡಬೇಕು. ಸೊ ಇಲ್ಲಿ ಬ್ರೋಮೈಡ್ ಅಯಾನ್ ಎಷ್ಟು ಕಡಿಮೆ ಆಗ್ತಾ ಇದೆ? 5 ಇದೆ ಸ್ಟಾಕಿಯೋಮೆಟ್ರಿಕ್ ಕೋಎಫಿಷಿಯಂಟ್. ಸೊ -1/5 ಡಿ BR - dt ಈಸ್ ಈಕ್ವಲ್ ಟು ಎಷ್ಟು ಬ್ರೋಮಿನ್ ಅಯಾನ್ ಇನ್ಕ್ರೀಸ್ ಆಗಿದೆ? 3 ಮೋಲ್ಸ್ ಆಗಿದೆ, ಸೊ +1/3 BR2. ಸೊ ದಿಸ್ ಇಸ್ ದ ರಿಲೇಷನ್. ಈ ರಿಲೇಷನ್ನ ನಾವು ಸಾಲ್ವ್ ಮಾಡಿದಾಗ, ಸೊ ವಿಲ್ ಗೆಟ್ ದ ಆನ್ಸರ್, ಕರೆಕ್ಟ್ ಆನ್ಸರ್ dBr2/dt ಈಸ್ ಈಕ್ವಲ್ ಟು -3/5 dBr - dt. ನೆಕ್ಸ್ಟ್, ಒನ್ ಮೋರ್ ಇಂಪಾರ್ಟೆಂಟ್, ಅಯಾನಿಕ್ ರಿಯಾಕ್ಷನ್ಸ್ ಯಾಕಪ್ಪ ಫಾಸ್ಟ್ ಅಂತ. ದ ಅಯಾನಿಕ್ ರಿಯಾಕ್ಷನ್ಸ್ ಆರ್ ಯೂಶಲಿ ಫಾಸ್ಟ್. ಯಾಕಂದರೆ ಅಯಾನಿಕ್ ರಿಯಾಕ್ಷನ್ ಡಸ್ ನಾಟ್ ಇನ್ವಾಲ್ವ್ ಬಾಂಡ್ ಬ್ರೇಕಿಂಗ್. ಅಲ್ಲಿ ಬಾಂಡ್ ಬ್ರೇಕಿಂಗ್ನ ಅವಶ್ಯಕತೆ ಇರಲ್ಲ. ಯೂನಿಟ್ಸ್ ಆಫ್ ಸ್ಪೆಸಿಫಿಕ್ ರಿಯಾಕ್ಷನ್ಸ್ ರೇಟ್ ಫಾರ್ ಸೆಕೆಂಡ್ ಆರ್ಡರ್. ಸೆಕೆಂಡ್ ಆರ್ಡರ್ನ ಯೂನಿಟ್ ಏನಪ್ಪ ಅಂದರೆ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಪರ್ ಸೆಕೆಂಡ್ ಯೂನಿಟ್ ಫಾರ್ ಫಸ್ಟ್ ಆರ್ಡರ್, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ 0 ಆರ್ಡರ್, ಲೀಟರ್ ಸ್ಕ್ವೇರ್ ಮೋಲ್ ಸ್ಕ್ವೇರ್ ಪರ್ ಸೆಕೆಂಡ್ ಥರ್ಡ್ ಆರ್ಡರ್. ಸೊ ಆನ್ಸರ್ ಹಿಯರ್ ಈಸ್ ಆಪ್ಷನ್ 4. The hydrolysis of ester in alkaline medium, ester or COOR, NaOH is an alkaline medium to produce sodium carboxylate ಮತ್ತು alcohol. ಈ ರಿಯಾಕ್ಷನ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್
ಮತ್ತು ಮಾಲಿಕ್ಯುಲಾರಿಟಿ 2. ಯಾಕಂದರೆ 2 ರಿಯಾಕ್ಟೆಂಟ್ಸ್ ಇನ್ವಾಲ್ವ್ ಆಗಿದೆ, ಅದಕ್ಕೆ ಮಾಲಿಕ್ಯುಲಾರಿಟಿ 2. ಮತ್ತು ಈ ರಿಯಾಕ್ಷನ್ನ ರೇಟ್ ಆಫ್ ರಿಯಾಕ್ಷನ್ ಎಸ್ಟರ್ ಮತ್ತು ಆಲ್ಕಲಿ ಮೇಲೆ ಎರಡರ ಮೇಲೆ ಡಿಪೆಂಡ್ ಇದೆ, ಅದಕ್ಕೋಸ್ಕರ ಇದು ಸೆಕೆಂಡ್ ಆರ್ಡರ್ ಆಗಿರುತ್ತೆ. The units of rate constant for a reaction is mole per liter per second, so order is 0. The minimum energy required for the reacting molecules to undergo reaction is activation energy. The rate law for the following single step reaction, ಇದಕ್ಕೆ rate law ಏನು? Rate is equal to rate constant K into A to the power of 2 because stoichiometric coefficient is 2, and B to the power of 1 because 1 mole of B is involved in the reaction. If the rate equation for a reaction is, ಇದು ಕೊಟ್ಟಿದ್ದಾರೆ, ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಆರ್ಡರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು? K into A to the power of 1 and B to the power of half. ಇದು 1 ಮತ್ತು ಈ ಹಾಫ್ನ ಆ್ಯಡ್ ಮಾಡಬೇಕು. ಸೊ ವಿಲ್ ಗೆಟ್ 1.5. Hydrogen gas absorbed on the metal surface like tungsten. This follows zero order reaction. The slowest step of a particular reaction is, ಈ reaction order find out ಮಾಡಬೇಕು. ಸೊ half x2 ಮತ್ತು 1/2 ಇದೆ. ಸೊ half plus 1 is 1.5, 1.5. The reaction proceed with uniform rate throughout, so the order is 0. The rate law for the certain reaction is given below. ಇದು rate law ಕೊಟ್ಟಿದ್ದಾರೆ. The order ಏನು? x plus 1/y plus x by y. So this is the right answer for this reaction. Decomposition of hydrogen iodide on the surface of platinum is a zero order reaction. Then a zero order reaction is one whose rate is independent on the concentration of the reactant. Now next chapter, structure of atom. First PC chemistry, structure of atom. The lightest particle, children, positron. Particle nature of electron was experimentally demonstrated by J.J. Thomson. The charge on electron was discovered by R.H. Mulliken by oil drop experiment. According to Bohr's theory, the angular momentum of electron on fifth orbit is 2.5 h by pi. Rutherford experiment on scattering of alpha particles showed for the first time that the atom has nucleus. Siemens effect andre splitting up of lines in an emission spectrum in a magnetic field. Lines, spectral lines magnetic field ಅಲ್ಲಿ ಸ್ಪ್ಲಿಟ್ ಆದಾಗ ಅದು Siemens effect. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸ್ಪ್ಲಿಟ್ ಆದಾಗ ಅದು ಸ್ಟಾರ್ಕ್ಸ್ ಎಫೆಕ್ಟ್. Splitting of spectral line in magnetic field is Siemens effect. The nodes present in 3p orbital. 3p orbital ಅಲ್ಲಿ ಒಂದು ಸ್ಪೆರಿಕಲ್ ನೋಡ್ ಮತ್ತೆ ಒಂದು ಪ್ಲೇನಾರ್ ನೋಡ್ ಇರುತ್ತೆ. ಡ್ಯುಯಲ್ ನೇಚರ್ ಆಫ್ ಪಾರ್ಟಿಕಲ್ ಪ್ರಪೋಸ್ ಮಾಡಿದ್ದು ಡಿ ಬ್ರಾಗ್ಲಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಹಿನ್ಸ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್? ದಟ್ ಈಸ್ ಆಪ್ಷನ್ ಎ dx into dp greater than equal to h by 4 pi. Which of the following set of quantum number is correct for electron in 4f orbital? 4f ಅಂದರೆ n value 4, azimuthal quantum number for f orbital azimuthal quantum number value is 3, ಯಾಕಂದರೆ s ಗೆ 0, p ಗೆ 1, d ಗೆ 2 ಮತ್ತು f ಗೆ 3. Magnetic quantum number will be plus 1 and spin quantum number will be plus half or minus half. So option C is the right answer for this question. Next we have the particle. A particle having a mass of 1 milligram. 1 milligram ಅಂದರೆ 10 to the power of minus 3 gram has a velocity of 3600 kilometer per hour. Velocity is 3600 kilometer per hour. Calculate the wavelength of the particle. Planck's constant number ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ನಾವು 3600 ಕಿಲೋಮೀಟರ್ ಪರ್ ಅವರ್ಸ್ನ ನಾವು ಪರ್ ಸೆಕೆಂಡಲ್ಲಿ ಕಿಲೋಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ 10 to the power of 5 ಆಗುತ್ತೆ. ಸೊ ಫಾರ್ಮುಲಾ ಲ್ಯಾಂಬ್ಡಾ ವೇವ್ ಲೆಂತ್ ಈಸ್ ಈಕ್ವಲ್ ಟು h by mv. ಹೆಚ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಮಾಸ್ 10 to the power of 3, 1 ಮಿಲಿಗ್ರಾಮ್ ಅಂದರೆ 10 to the power of 3 - 3 ಗ್ರಾಮ್. ಮತ್ತು ವೆಲಾಸಿಟಿ ಎಷ್ಟಪ್ಪ ಅಂದರೆ 10 to the power of 5 ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ವಿಲ್ ಗೆಟ್ ದ ಆನ್ಸರ್ ಆಪ್ಷನ್ ಬಿ 6.6 into 10 to the power of minus 29 centimeter. If n is equal to principal quantum number 3, azimuthal quantum number 0 ಅಂದರೆ s orbital, magnetic quantum number 0, then the atomic number is 3s. It is 3s. So when you write the electronic configuration in order, before 3s you will get 1s2, 2s2, 2p6, 3s.
ಸೊ 3s ಅಲ್ಲಿ 1 ಆದರೂ ಆಗಿರಬಹುದು, 2 ಆದರೂ ಎಲೆಕ್ಟ್ರಾನ್ಸ್ ಆಗಿರಬಹುದು. ಹಾಗಾಗಿ ಅಟಾಮಿಕ್ ನಂಬರ್ 11 ಆರ್ 12 ಆಗಿರುತ್ತೆ ಈ ಕಾನ್ಸೆಪ್ಟ್ನ. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ ಹೈಯೆಸ್ಟ್ ಎನರ್ಜಿ? ಹೈಯೆಸ್ಟ್ ಎನರ್ಜಿ ಎಲ್ಲಿರುತ್ತೆ? ಇಲ್ಲಿ ನೋಡ್ರಿ, ಇದು 4s, ಇದು 4s, ಇದು 3p, ಯಾಕಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3, ಅಜಿಮುಥಲ್ ಕ್ವಾಂಟಮ್ ನಂಬರ್ 1, ಇದು 3 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3, ಎಲ್ ವ್ಯಾಲ್ಯೂ 2 ಅಂದರೆ ಡಿ, 3d, ಇದು 3s, 3 ಎಲ್ 0 ಇದೆ, ಸೊ 3s ಇದು. ಸೊ ಹೈಯೆಸ್ಟ್ ನೀವು ಎನರ್ಜಿ ನೋಡೋದು ನೀವು 3dನಲ್ಲಿ ಅಕಾರ್ಡಿಂಗ್ ಟು n plus l value, according to when you add azimuthal quantum number and principal quantum number. So 3d is the right answer. The total number of orbitals possible for n, principal quantum number n ಆದರೆ ಅದರಲ್ಲಿ number of orbitals ಎಷ್ಟಿರುತ್ತೆ? n square ಇರುತ್ತೆ. The number of 2p electron. So chromium and copper, chromium atomic number 24 and copper atomic number 29, these two shows exceptional electronic configuration where chromium atomic number 24 electronic configuration is option D. Remember copper electronic configuration also. Next question, in the photoelectric effect, the number of photoelectrons emitted is proportional to the intensity of incident beam. Bohr's theory is applicable to the atoms and ions having one electron. So here the one electron containing species is Li2+. In the ground state, the term symbol for electronic state is governed by Aufbau principle. By Aufbau principle, electrons are going to arranged in the electronic configuration. The correct ground state electronic configuration of chromium is argon 3d5 4s1. The characteristics not associated with Planck's quantum theory is option D. Radiation energy is neither emitted nor absorbed discontinuously. Aufbau principle does not give the correct. So Aufbau principle does not give correct arrangement of filling of atomic orbital for chromium and copper. The p orbital in a given shell accommodate 6 electrons, s orbital 2, p6 and d10 and f14. The observation that the ground state of nitrogen has 3 unpaired electrons in its electronic configuration and not otherwise associated with is Hund's rule of maximum multiplicity. Non-directional orbitals. Non-directional orbital is 3s. The electrons moving in Bohr's fourth orbit, its de Broglie wavelength is lambda. What is the circumference for the fourth orbit? It is 4 lambda. Next we have the MCQs of organic chemistry. Now the first question is the IUPAC name of isopropyl alcohol. Isopropyl alcohol is prop means 3 carbon atom. Isopropyl means you can find alcoholic group to the second carbon. So it is 2-propanol is the IUPAC name. The IUPAC name for the given organic structure, the IUPAC name is but2ene. How many structural isomers are possible for C4H10? For C4H10, you can find 2 possible isomers, N-butane and isobutane. N-butane and isobutane are possible. Which of the following is a heterocyclic aromatic compound? Pyridine is a heterocyclic aromatic compound. Homolytic fission produces free radicals and heterolytic cleavage produces carbocation and carboanion. The order of stability of carbocation, tertiary carbocations are more stable and primary carbocations are least stable. Which of the following free radical is most stable? The most stable free radical is tertiary free radical. Fractional distillation is used to separate compounds with close boiling point. Compounds having close boiling point can be separated by fractional distillation technique. Which of the technique is used in the separation of colored substances? Colored substances are separated by chromatography. Lessaginase test is used for the detection of nitrogen, sulfur and halogen. Electromagnetic effect is a temporary shift of pi electrons during the attack of attacking reagent. Hyperconjugation is also called as non-bond resonance. Hybridization of carbon atom in methane is sp3. In benzene, the number of sigma bonds are 12 and pi bonds are 3. Which alkene shows geometric isomer? Option 2, but2ene shows geometric isomerism cis and trans. 17th question, the IUPAC name. The IUPAC name of this compound is 3-methyl butane.
3-methyl, sorry, it should be 2-methyl. The IUPAC name is 1, 2, 3, 4. So it is 2-methyl butane. Which is nucleophile? Nucleus attacking reagent is a OH minus. In Lessaginous test, sodium extract is boiled with ferrous sulfate solution with acidified with sulfuric acid. The appearance of Prussian blue color is due to the presence of nitrogen. Which effect explains no bond resonance? It is hyperconjugation. Glycerol is separated from spintli by process of distillation under reduced pressure. Baker-Nathan effect is related to hyperconjugation. What is the paper strips developed in partition chromatography? It is called as chromatograph. In Dumas method, the nitrogen present in the organic compound is converted into dinitrogen gas, N2 gas. Which element is estimated by Carius method? Halogens are estimated by Carius method. First organic compound to be synthesized was urea by Friedrich Ohler. The percentage of S character of the hybrid orbitals in ethane and ethine are respectively. So the percentage of S character in ethane is 25, ethene is 33 and ethane is 50%. Next we have a question. Which of the following compound are functional isomers? Ethanol and dimethyl ether are the functional isomers. Carbon and hydrogen are estimated by Liebig's method. Next we have the MCQs of periodic properties and classification. The modern periodic law is based on atomic number proposed by Henry Moseley. The elements which is most electronegative is chlorine among the following. The element which shows both metallic and non-metallic properties, silicon. Which pair of elements shows diagonal relationship? So all of these three shows diagonal relationship with each other. The order of atomic size, you can find as the cationic charge increases, size decreases. As the anionic charge increases, the size increases. So cations are smaller and anions are larger in size. So option A and C both are same. That is the right answer for this question. Which of the following is a Dobrinier triad? Dobrinier triad shows by lithium, sodium and potassium. In Dobrinier's triad, the atomic mass of lithium and potassium are, lithium is the average mean atomic mass of lithium and potassium is 23. 7 plus 39 divided by 2 is 23. That is the atomic mass of sodium. The long form of periodic table is also called as Bohr's periodic table. Which of the following correctly represents the modern equivalent of Mendeleev prediction? It is Aka aluminium, that is gallium, Aka silicon, that is germanium. Very important. Next, 106 IUPAC name is Unnilhexium. Which of the following species appears isoelectronic, means having same number of electrons? So all these three having same number of electrons, that is 10 electrons each. Next we have which oxide is amphoteric. Here Al2O3 is amphoteric, Na2O is basic, SO3 is acidic, carbon dioxide is also acidic. Which of the following oxide is neutral? Neutral oxide is carbon monoxide is neutral. Trans-uranium elements are those elements with atomic number more than 92. More than 92 elements are called as trans-uranium. Inner transition elements are lanthanides and actinides. The most electronegative element in P block is fluorine. Non-metal which is in liquid state is bromine. Synthetic trans-uranium elements are mostly radioactive and man-made. Synthetic trans-uranium elements are radioactive. Metalloids are the elements having both metallic and non-metallic properties. Metalloids are generally semiconductors. The law of octaves was applicable only up to calcium. Luther Meyer contribution to periodic classification was he plotted a graph atomic volume versus atomic mass, volume versus mass. The sum of elements of first three periods. First period's 2 elements, second and third are 8 each. So total 18 elements in the sum of first 3 periods.
Which of the following elements is metalloids? So boron and silicon both are metalloids. Atomic radius generally increases down the group from top to bottom. Next, we will solve the MCQs of chemical bonding. Chemical bonding chapter first question notri. Which of the following is favorable factor for cation formation? Cation formation ge favorable condition ಏನು ಅಂದರೆ low ionization energy. Which of the following is not regarded as a property of ionic compound? Ionic compounds a property ಯಾವುದು ಅಲ್ಲ ಅಂತ. Ionic compounds in their molten and aqueous states do not conduct electricity. ಅವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. So that's why it is a not correct statement. Next we have when metals combines with non-metal atom, the non-metal ಏನು ಮಾಡುತ್ತೆ ಇಲ್ಲಿ non-metal will gain electron and increases its size. anion form ಮಾಡಿ its size increases. Which of the following has coordinate bond? ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಕೋಆರ್ಡಿನೇಟ್ ಬಾಂಡ್ ನೋಡೋದು ನೀವು ಅಮೋನಿಯಂ ಕ್ಲೋರೈಡ್ ಅಲ್ಲಿ. In the following electron dot structure calculate the formal charge from left to right. ಇದರಲ್ಲಿ ಫಾರ್ಮಲ್ ಚಾರ್ಜ್ ಲೆಫ್ಟ್ ಟು ರೈಟ್ ನೋಡ್ರಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋ ನೈಟ್ರೋಜನ್ಗೆ -1 ಸೆಂಟ್ರಲ್ ನೈಟ್ರೋಜನ್ಗೆ +1 ಇರುತ್ತೆ ಫಾರ್ಮಲ್ ಚಾರ್ಜ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಆರ್ಬಿಟ್ ಆಫ್ ನೈಟ್ರೋಜನ್ ಇನ್ ದ ಅಮೋನಿಯಾ ಮಾಲಿಕ್ಯೂಲ್ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್. ಅಮೋನಿಯಾ ಫಾರ್ಮುಲಾ ಏನು NH3. ಸೊ ಇಲ್ಲಿ ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಸೊ ಟೋಟಲ್ ಇಲ್ಲಿ ಈ ಲೋನ್ ಪೇರ್ ಒಂದಿದೆ, ಬಾಂಡ್ ಪೇರ್ 3 ಇದೆ, ಹಾಗಾಗಿ 8 ಎಲೆಕ್ಟ್ರಾನ್ಸ್ ಇರುತ್ತೆ ನೈಟ್ರೋಜನ್ನ ಸುತ್ತ. ಲ್ಯಾಟಿಸ್ ಎನರ್ಜಿ ಆಫ್ ಎನ್ ಅಯಾನಿಕ್ ಕಾಂಪೌಂಡ್ ಡಿಪೆಂಡ್ಸ್ ಅಪಾನ್ ದ ಚಾರ್ಜ್ ಆಫ್ ದ ಅಯಾನ್ ಆ್ಯಂಡ್ ದ ಸೈಜ್ ಆಫ್ ದ ಅಯಾನ್. ದ ಎಕ್ಸಾಂಪಲ್ ಫಾರ್ polar covalent compound is, so HCl is the answer. Correct Lewis dot structure of nitrogen is option A. Carbon chlorine bond stronger because it is more ionic than carbon iodine bond. Zero dipole moment ನೋಡೋದು BF3 ನಲ್ಲಿ SF6 hybridization sp3d2 ಮತ್ತೆ octahedral. ಮತ್ತೆ VSEPR theory ಪ್ರಕಾರ the correct repulsion order is you can find more repulsion in lone pair and least repulsion in bond pair and bond pair. ಲೋನ್ ಪೇರ್ ಇಲ್ದಲೇ ಇರೋದು ಯಾವುದಪ್ಪ ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್ಗೆ BF3 ನಲ್ಲಿ. ಮತ್ತು ನೈಟ್ರೋಜನ್ನ ಸುತ್ತ ಯಾವ ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮ್ನ ಸುತ್ತ 3 ಬಾಂಡ್ ಪೇರ್ ಮತ್ತು 1 ಲೋನ್ ಪೇರ್ ಇರೋದು ಅಂದರೆ ಅಮೋನಿಯಾ. ಈಥರಲ್ಲಿ ಆಕ್ಸಿಜನ್ನ ಹೈಬ್ರಿಡೈಸೇಷನ್ sp3. The percentage of S character of the hybrid orbital in methane, ethene and ethine is 25, 33 and 50%. The number of sigma and pi bonds in benzene 12 and 3. In methane bond angle is 109 degree. In acetylene molecule between carbon atom there is 1 sigma bond and 2 pi bonds. Acetylene means CH triple bond CH, 1 sigma and 1 pi bond. In this given structure how many bonds are there? ಇದರಲ್ಲಿ ಟೋಟಲ್ 19 sigma bond, single bond is sigma bond and 4 pi bonds, 3 inside the ring and this one is 4th one. Which of the following hydrogen bond is strongest? ಎಲ್ಲೆಲ್ಲಿ ನೀವು ಫ್ಲೂರಿನ್ ನೋಡ್ತೀರಾ ಅಲ್ಲಿ ಸ್ಟ್ರಾಂಗೆಸ್ಟ್ ಬಾಂಡ್ ಫಾರ್ಮ್ ಆಗುತ್ತೆ. ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿರೋ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವುದ್ರದ್ದು ಇದರಲ್ಲಿ. ಸೊ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ನೋಡ್ತಾ ಇದ್ದೀರಾ? 2, 4, 6, 8, 12, 14, 16, 18, 19 ಎಲೆಕ್ಟ್ರಾನ್ಸ್. ಟೋಟಲ್ 19 ಎಲೆಕ್ಟ್ರಾನ್ಸ್ ಎಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನೀವು? O2 ಮೈನಸ್ ಯಾಕಂದರೆ ಆಕ್ಸಿಜನ್ ಟೋಟಲ್ 17 ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ. 17 ಎಲೆಕ್ಟ್ರಾನ್ಸ್ ಇರೋದಿಲ್ಲಿ O2 ಮೈನಸ್ ಅಲ್ಲಿ. ಸೊ 16 + 1 17 ಎಲೆಕ್ಟ್ರಾನ್ಸ್ ಯು ಕ್ಯಾನ್ ಫೈಂಡ್ ಹಿಯರ್. ರೆಡಾಕ್ಸ್ ರಿಯಾಕ್ಷನ್ನ ಇಂಪಾರ್ಟೆಂಟ್ MCQs ನೋಡೋಣ. ಸ್ಟೇಟ್ಮೆಂಟ್ A, ಆಕ್ಸಿಡೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಲಾಸ್ ಆಫ್ ಎಲೆಕ್ಟ್ರಾನ್. ದಟ್ ಈಸ್ ಕರೆಕ್ಟ್. ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಹೈಡ್ರೋಜನ್ ಇಸ್ +1. ಹೈಡ್ರೋಜನ್ ಇಲ್ಲಿ ಎಲಿಮೆಂಟರಿ ಸ್ಟೇಟ್, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ 0 ಆಗುತ್ತೆ, ಹಾಗಾಗಿ ಸ್ಟೇಟ್ಮೆಂಟ್ B ಈಸ್ ರಾಂಗ್. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ವಿ ಹ್ಯಾವ್ ಸೆಕೆಂಡ್ ಕ್ವಶನ್. ಲೆಟ್ ಅಸ್ ಸಿ ಇನ್ ದ ಸೆಕೆಂಡ್ ಕ್ವಶನ್. We have to match column 1 with column 2. Oxidation number of uncombined elements. Oxidation number of uncombined element ಅಂದರೆ elementary state ಅಲ್ಲಿ 0 ಇರುತ್ತೆ. Oxidation number of chlorine in HCl.
ಎಚ್ ಸಿ ಎಲ್ ಅಲ್ಲಿ ಕ್ಲೋರಿನ್ನ ಆಕ್ಸಿಡೇಷನ್ ಸ್ಟೇಟ್ -1 ಇರುತ್ತೆ. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ OF2ನಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್, ರಿಮೆಂಬರ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ +2. ಯೂಶಲಿ ಆಕ್ಸಿಜನ್ -2, ಆದರೆ OF2ನಲ್ಲಿ +2. ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಇನ್ HClO ನಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ +1 ಇರುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. Oxidation number of magnesium ion is +2, right? Magnesium belongs to second group of the periodic table. That is also right. So both assertion and reasons are correct, but reason is not the correct explanation of assertion. Next we have one reaction. ಈ ರಿಯಾಕ್ಷನ್ ಅಲ್ಲಿ ನೋಡಿ, ನೀವು ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ ರಿಯಾಕ್ಟೆಂಟ್ ಸೈಡಲ್ಲಿ +1 ಇದೆ, ಪ್ರಾಡಕ್ಟ್ ಸೈಡಲ್ಲಿ 2 ಕ್ಲೋರಿನ್ ಅಯಾನ್ಸ್ ಇದ್ದಾವೆ. ಒಂದರಲ್ಲಿ +5 ಇದೆ, ಒಂದರಲ್ಲಿ -1. ಸೊ ಇದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಒಂದೇ ಎಲಿಮೆಂಟ್ನ ಎರಡಕ್ಕಿಂತ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ಬಂದರೆ ಅದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅನ್ಸ್ಕೊಳ್ಳುತ್ತೆ. ಇಲ್ಲಿ ಇನ್ನೊಂದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಇದೆ ನೋಡ್ರಿ. ಅಯೋಡಿನ್ನ ತಗೊಂಡ್ರೆ ಅಯೋಡಿನ್ ರಿಯಾಕ್ಟೆಂಟ್ ಸೈಡಲ್ಲಿ 0 ಇದೆ, ಪ್ರಾಡಕ್ಟ್ ಸೈಡಲ್ಲಿ 5 ಮತ್ತು -1. ಇದು ಕೂಡ ಅಷ್ಟೇ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಈ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ಹಾಫ್ ಯಾವುದು ಅಂತ, ಆಕ್ಸಿಡೇಷನ್ ಅಂದರೆ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊತಾ ಇರೋದು, ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೊತಾ ಇರೋದು ಸಿಲ್ವರ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್ಸ್, ಸೊ ದಟ್ಸ್ ವೈ ಇಟ್ ಈಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೆಂಟ್ both in neutral and alkaline medium? It is potassium permanganate, KMnO4. Next we have to match oxidation number of oxygen in superoxide is -1/2. Oxidation number of magnesium in magnesium chloride is +2. Oxidation number of iron in Fe2O3 is +3, ferric state. Oxidation number of hydrogen in CaH2 is -1 because it's a hydride, metal hydride. Now here in H2S2O8 oxidation number of sulfur is +6. ಯಾಕಂದರೆ ಇಲ್ಲಿ ಎರಡು ಸಲ್ಫರ್ನ ಮಧ್ಯ ಪರಾಕ್ಸೈಡ್ ಬಾಂಡ್ ಇದೆ. ಸೊ ಪರಾಕ್ಸೈಡ್ ಇದ್ದಾಗ ಆಕ್ಸಿಜನ್ನ ಆಕ್ಸಿಡೇಷನ್ ನಂಬರ್ -1 ಆಗಿರುತ್ತೆ. ಸೊ ದ ಸ್ಟ್ರಕ್ಚರ್ ಆಫ್ H2S2O8 is this. ಸೊ ಹಾಗಾಗಿ ನೀವು ಸಲ್ಫರ್ನ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಿದಾಗ ನಿಮಗೆ +6 ಆನ್ಸರ್ ಸಿಗುತ್ತೆ ಇಲ್ಲಿ. ಇನ್ ದಿಸ್ ರಿಯಾಕ್ಷನ್, ಈ ಕೊಟ್ಟಿರೋ ರಿಯಾಕ್ಷನಲ್ಲಿ ಯಾವ ಎಲಿಮೆಂಟ್ ರೆಡ್ಯೂಸ್ ಆಗ್ತಾ ಇರೋದು ಅಂತ, ಅದು ಕ್ರೋಮಿಯಂ. ದೆನ್ ಇಲ್ಲಿ ಆಕ್ಸಿಡೇಷನ್ ಡೆಫಿನೇಷನ್ ಕೊಟ್ಟಿದ್ದಾರೆ, ವೆರಿ ಈಸಿ. ದೆನ್ 12th ಕ್ವಶನ್, ಇನ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಇಸ್ +6. ನೆಕ್ಸ್ಟ್ ಇಲ್ಲಿ ಟೈಪ್ ಆಫ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ ರಿಯಾಕ್ಷನ್ ಇದೊಂದು ಕಾಂಬಿನೇಷನ್ ರಿಯಾಕ್ಷನ್, ಯಾಕಂದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೈಟ್ರೋಜನ್ ಮೊನಾಕ್ಸೈಡ್ ಫಾರ್ಮ್ ಮಾಡ್ತಾ ಇದೆ. ಸೆಕೆಂಡ್ ರಿಯಾಕ್ಷನ್ ಇದೆಯಲ್ಲ, ಸೆಕೆಂಡ್ ರಿಯಾಕ್ಷನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಡಿಕಂಪೋಸ್ ಆಗ್ತಾ ಇದೆ, ಸೊ ಇದು ಡಿಕಂಪೋಸಿಷನ್ ರಿಯಾಕ್ಷನ್. ಥರ್ಡ್ ರಿಯಾಕ್ಷನ್ ಇದೆಯಲ್ಲ, ಇದರಲ್ಲಿ ಸೋಡಿಯಂ ವಾಟರಿಂದ ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ, ಅದಕ್ಕೋಸ್ಕರ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಮತ್ತು ಫೋರ್ತ್ ಡಿ ರಿಯಾಕ್ಷನ್, ಇಲ್ಲಿ ಇದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಇದರಲ್ಲಿ ನಾವು ಫಸ್ಟ್ ಚಾಪ್ಟರ್ 11th ಫಸ್ಟ್ PUC ಕೆಮಿಸ್ಟ್ರಿ, 11th CBSE ಕೆಮಿಸ್ಟ್ರಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿನ ಸಮ್ ಈಸಿ ಕ್ವಶನ್ಸ್ ಇದ್ದಾವೆ ಇಲ್ಲಿ. ಯು ಕ್ಯಾನ್ ಸಿ ಅಲಾಂಗ್ ವಿತ್ ದ ಆನ್ಸರ್ಸ್. ಇಲ್ಲೂ ಆನ್ಸರು ಮೆನ್ಷನ್ ಮಾಡಿದ್ದೀನಿ, ಯು ಕ್ಯಾನ್ ಗೋ ಥ್ರೂ. ದೀಸ್ ಆರ್ ಆಲ್ ದ ಈಸಿ ಕ್ವಶನ್ ಆನ್ಸರ್ಸ್ ದಟ್ ಯು ಕ್ಯಾನ್ ಈಸಿಲಿ ರಿವೈಸ್ ಆ್ಯಂಡ್ ರಿಮೆಂಬರ್ ಟು ದ ಎಕ್ಸಾಮ್. These are all the very important questions. If you read once, you can understand. First chapter idu easy ide. These are the MCQs of equilibrium chapter. You can find the answers also. Illu answer ನೋಡಬಹುದು ನೀವು. ಈಸಿ ಇದೆ ಕ್ವಶನ್ಸ್ ಆನ್ಸರ್ಸ್. ಇದು ಈಸಿಯಾಗಿ ಕೇಳ್ತಾರೆ. ಯು ನೀಡ್ ಟು ರಿವೈಸ್ ದ ಚಾಪ್ಟರ್ ಆ್ಯಂಡ್ ರಿಮೆಂಬರ್ ದಿಸ್ ಫಾರ್ಮುಲಾಸ್ ಆ್ಯಂಡ್ ರಿಲೇಷನ್ಶಿಪ್ಸ್.
ಲೀ ಚೆಟರ್ಲಿಯರ್ ಪ್ರಿನ್ಸಿಪಲ್ ಅಪ್ಲಿಕಬಲ್ ಆಗೋದು ಈಕ್ಲಿಬ್ರಿಯಂ ಸ್ಟೇಟಲ್ಲಿ ಮಾತ್ರ. ನಿಮಗೆ ಚಾಪ್ಟರ್ ವೈಸ್ ನಿಮಗೆ ಡೀಟೇಲ್ ಆಗಿ ಆನ್ಸರ್ಸ್ ಬೇಕು ಅಂದರೆ ಒಂದು ವೀಡಿಯೋನಲ್ಲಿ ಎಲ್ಲ ಚಾಪ್ಟರ್ಸ್ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಲಾಂಗ್ ವಿತ್ ದ ನೋಟ್ಸ್ ದಟ್ ಯು ಕ್ಯಾನ್ ರೆಫರ್. ನೋಟ್ಸ್ ಜೊತೆಗೆ ನಾನು ಎಲ್ಲ ಚಾಪ್ಟರ್ನ ಎಕ್ಸ್ಪ್ಲೈನು ಕೂಡ ಮಾಡಿದ್ದೀನಿ. ಅದರಲ್ಲಿ ನೀವು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೀವಿಸ್ ಆಸಿಡ್ಸ್ ಅಂದರೆ ದೇ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಪೇರ್. ಬೋರಾನ್ ಟ್ರೈಫ್ಲೂರೈಡ್ BF3 ಲೀವಿಸ್ ಆಸಿಡಾಗಿ ಕೆಲಸ ಮಾಡುತ್ತೆ. Conjugate base of water is OH minus. ದೆನ್ ಹೈಡ್ರೋಕಾರ್ಬನ್ ಚಾಪ್ಟರ್ನು ಕೂಡ ನಾನು ಡೀಟೇಲ್ ಆಗಿ ಒಂದು ವೀಡಿಯೋನಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ಈ MCQ ಸಾಲ್ವ್ ಮಾಡಿದ್ರೆ ಯು ವಿಲ್ ಫೈಂಡ್ ಇಟ್ ವೆರಿ ಈಸಿ. ಸೊ ಡಿಕಾರ್ಬಾಕ್ಸಿಲೇಷನಲ್ಲಿ ಯೂಸ್ ಮಾಡೋ ರಿಯೇಜೆಂಟ್ ಸೋಡಾ ಲೈಮ್ NaOH ಪ್ಲಸ್ CaO. ಲಿಂಡ್ಲಾರ್ ಕೆಟ್ಲಿಸ್ಟ್ನಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಇಥಿಲಿನ್ ಫ್ರಮ್ ಅಸಿಟಲಿನಿಂದ ಈಥಿನ್ ಆಗಿ ಪ್ರಿಪೇರ್ ಮಾಡ್ತಾಯಿದ್ದೀವಿ ನಾವು. ಹುನ್ಸ್ ರೂಲ್ ಫಾರ್ಮುಲಾ 4n + 2 pi electrons.